ओके। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्यै नमः। ओम सुरभ्यै नमः। ओम सुरभ्यै नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवं। कृष्णाय भूतले श्रीमती भक्तिराघव स्वामी नमस्ते गौरदेवा ಹರೇ ಕೃಷ್ಣ. 9ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಅದ್ಭುತವಾದಂತಹ ಶ್ಲೋಕ. ಅದರಲ್ಲಿ ಆ ಉತ್ತಮವಾದ ಗುಹ್ಯವಾದಂತಹ, ಅಂದರೆ ಗುಹ್ಯದಲ್ಲಿ ಗುಹ್ಯವಾದಂತಹ ಜ್ಞಾನವನ್ನ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಭೌತಿಕವಾದ ಅಸೂಯೆ ಒಂದಿಂಚು ಇಲ್ಲ ಅಂತವರಿಗೆ ಸಿಗಬೇಕು ಅಂತ ಹೇಳುವುದು ನಮಗೆ ಅರ್ಥ ಆಗಿದೆ ಮೊದಲನೇ ಶ್ಲೋಕದಲ್ಲಿ. ಎರಡನೇ ಶ್ಲೋಕದಲ್ಲಿ ಅಂತಹ ವಿಜ್ಞಾನವನ್ನ ಯಾರು ತಿಳ್ಕೊಂಡಿದ್ದಾರೆ ಅದನ್ನು ಅಭ್ಯಾಸ ಮಾಡುವುದು ತುಂಬಾ ಸುಲಭ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅಂತಹ ಸುಲಭವಾದ ಜ್ಞಾನವನ್ನ ಎಲ್ಲರೂ ಅಭ್ಯಾಸ ಮಾಡಿದರೆ ಎಲ್ಲರೂ ಭಗವದ್ಧಾಮಕ್ಕೆ ಹೋಗ್ಬೋದಲ್ಲ ಅಂತ ಹೇಳೋ ಪ್ರಶ್ನೆ ಬರ್ತದೆ. ಖಂಡಿತವಾಗಿ ಅಷ್ಟು ಸುಲಭ ಆದ್ದು. ಆದರೆ ಸುಲಭ ಆದ್ದು ಅಂತ ಹೇಳಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳೋ ಶ್ಲೋಕ 3ನೇ ಶ್ಲೋಕ. ಯಾಕೆ ಆಗುದಿಲ್ಲ ಅಂತಂದ್ರೆ ಎಲ್ರಿಗೂ ಅದರಲ್ಲಿ ಶ್ರದ್ಧೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಲಭದಲ್ಲಿ ಸಿಕ್ಕಿದ್ರಲ್ಲಿ ಎಲ್ಲರಿಗೂ ಶ್ರದ್ಧೆ ಇರ್ತದ? ಖಂಡಿತವಾಗಿ ಇರುವುದಿಲ್ಲ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಶಿವದೇವರು ಆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ, ಎಲ್ರಿಗೂ ಗೊತ್ತಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನಾಗ್ತದೆ. ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನಾಗ್ತದೆ? ಪಾಪನಾಶ ಆಗುತ್ತೆ. ಸಂಪೂರ್ಣ ಪಾಪ ನಾಶ ಆಗ್ತದೆ. ಒಮ್ಮೆ ಪಾರ್ವತಿ ಮಾತೆ ಕೇಳ್ತಾರಂತೆ, ಹೌದಲ್ಲ ಸಂಪೂರ್ಣ ಪಾಪ ನಾಶ ಆಗ್ತದೆ, ಆದ್ರೆ ಯಾಕೆ ಎಲ್ಲರಿಗೂ ಪಾಪ ನಾಶ ಆಗ್ಲಿಲ್ಲ ಅಂತ ಕೇಳ್ತಾರಂತೆ ಪಾರ್ವತಿ ಮಾತೆ. ನಿಂಗೆ ತೋರಿಸ್ಕೊಡ್ತೇನೆ ಅಂತ ಹೇಳಿ ಅವರು ಶಿವದೇವರು ಏನ್ ಮಾಡ್ತಾರೆ, ಅವರು ತುಂಬಾ ಕೀಳು ರೀತಿಯ ದೇಹವನ್ನು ಇಟ್ಟುಕೊಂಡು ಬಂದು ಗಂಗೆ ಹತ್ರ ಒಂದು ಕೊಳಚೆಯಲ್ಲಿ ಬಿದ್ದು ಬಿಡ್ತಾರೆ. ದೇಹವು ಕೊಳಚೆ, ಅವರು ಕೊಳಚೆ, ಶಿವದೇವರು. ಆಯ್ತಾ? ಆಮೇಲೆ ಪಾರ್ವತಿ ಕೂಡ ಹತ್ತಿರ ಇರ್ತಾಳೆ. ನೀನು ಹೇಳು, ಹೋಗಿ ಬರೋರೆಲ್ಲರಲ್ಲಿ ಹೇಳು, ನನ್ನ ಗಂಡ ಕೆಳಗೆ ಬಿದ್ದಿದ್ದಾರೆ, ಆ ಅವರನ್ನ ಎತ್ತಿ ಅಂತ ಹೇಳಿ. ಎತ್ತುವಾಗ ನೀವು ಹೇಳಬೇಕು, ಅವರಿಗೆ ಎತ್ತಲಿಕ್ಕೆ ಹೇಳುವಾಗ ಹೇಳಬೇಕು, ಎತ್ತುದು ಮಾತ್ರ ಅಲ್ಲ, ಅವರನ್ನು ಎತ್ತಿದ್ರೆ ಅವರಿಗೆ ಅಂಟಿರುವ ಪಾಪವನ್ನೆಲ್ಲ ನೀವು ತಗೊಳ್ಬೇಕಾಗ್ತದೆ ಅಂತ ಹೇಳ್ಬೇಕು ಅವ್ರ ಹತ್ರ ಅಂತ ಹೇಳಿ. ಜನ ಹೋಗ್ತಾರೆ, ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಬರ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರೆ. ಎಲ್ಲರಲ್ಲಿ ಕೇಳ್ತಿದ್ದಾಳೆ ಪಾರ್ವತಿ ಮಾತೆ ಕೇಳ್ತಿದ್ದಾರೆ ಪಾರ್ವತಿ ದೇವಿ, ಯಾರು ರೆಡಿ ಇಲ್ಲ. ಯಾವುದಕ್ಕೆ? ಎತ್ತಲಿಕ್ಕೆ ರೆಡಿ ಇರಬಹುದು, ಆದ್ರೆ ಪಾಪ ತೆಕ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಬರ್ತಾನೆ. ಅವನಲ್ಲಿ ಕೇಳ್ತಾರೆ, ಆ ವ್ಯಕ್ತಿಯಲ್ಲಿ ಏನು ಮಾಡೋಣ ಅಂತ ಕೇಳಿ ಆ ವ್ಯಕ್ತಿಯಲ್ಲಿ ಕೇಳ್ತಾರೆ, ದಯವಿಟ್ಟು ನನ್ನ ಗಂಡ ಒದ್ದಾಡ್ತಿದ್ದಾರೆ ಇಲ್ಲಿ, ಅವರನ್ನ ದಯವಿಟ್ಟು ರಕ್ಷಿಸಿ, ಎತ್ತಿ ಇಲ್ಲಿಂದ, ಈ ಕೊಳಚೆಯಿಂದ. ಎತ್ತಿದ್ರೆ ಅದ್ರ ಒಂದು ಮಾತ್ರ ಷರತ್ತು, ಅವರಲ್ಲಿ ಅಂಟಿರುವ ಪಾಪ ಎಲ್ಲ ನೀವು ತಗೊಳ್ಬೇಕು. ಏನು ತೊಂದರೆ ಇಲ್ಲ, ಏನಿದೆ, ಗಂಗಾ ಮಾತೆ ಇದ್ದಾಳಲ್ಲ, ಎಷ್ಟು ಪಾಪ ಬೇಕಿದ್ರೆ ಕೊಡಿ, ನಾನು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಅದನ್ನ ನಿವಾರಣೆ ಮಾಡ್ತೇನೆ ಅಂತ ಹೇಳೋ ಕತೆ. ಇದು ಎಷ್ಟರ ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲೋ ಕೇಳಿದಂತಹ ಕತೆ ಇದು. ಆದ್ರೆ ಇದರಲ್ಲಿ ಏನು ಅರ್ಥ ಮಾಡ್ಬೇಕು ಅಂತ ಹೇಳಿದ್ರೆ, ಅಷ್ಟು ಜನ ಓಡಾಡ್ತಾ ಇದ್ದಾರೆ ಅಲ್ಲಿ, ಆದ್ರೆ ಶ್ರದ್ಧೆ ಯಾರಿಗಿದ್ದದ್ದು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಸಂಪೂರ್ಣ ಪಾಪ ಹೋಗ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಮಾತ್ರ. ಬೇರೆಲ್ಲರೂ ಹೋಗಿ ಮಾಡ್ತಿದ್ದಾರೆ, ಆದ್ರೆ ಸಂಪೂರ್ಣ ಶ್ರದ್ಧೆ ಇರಲಿಲ್ಲ ಅವರಿಗೆ. ಯಾಕಂದ್ರೆ ಅವರು ಮಾಡಿದ ಪಾಪ ಮಾತ್ರ ಹೋಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಅವರು, ಅಥವಾ ಸಂಶಯ ಇದೆ ಅವರಿಗೆ. ಆದ ಕಾರಣ ಅಂತಹ ಸಂಶಯ ಇರುವ ಕಾರಣ ಈ ಪಥ ಯಾರು ಅಷ್ಟು ಸುಲಭ ಅಲ್ಲ. ಇಲ್ಲದ್ರೆ ಭಕ್ತಿಯನ್ನು ಕಷ್ಟವ. ನಂಗೊಂದು ಉದಾಹರಣೆ ಇತ್ತು. ಒಂದು ಹುಡುಗಿ ನನ್ನ ಹತ್ರ ಕಲೀಲಿಕ್ಕೆ ಬರ್ತಾಳೆ, ಅಭ್ಯಾಸ ಮಾಡ್ಲಿಕ್ಕೆ ಬರ್ತಾಳೆ. ಚಿಕ್ಕ ಹುಡುಗಿ, 8ನೇ ಕ್ಲಾಸ್ ಇರಬಹುದು, 7ನೇ ಕ್ಲಾಸ್ ಇರಬಹುದು. ಶ್ರೀಲ ಪ್ರಭುಪಾದರ ಒಂದು ಮಹಿಮೆಯನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಆ ಹುಡುಗಿ ಬಂದು ನನ್ನ ಹತ್ರ ಹೇಳ್ತಾಳೆ, ನಾನು ಕೃಷ್ಣ ಪುಸ್ತಕ ಓದಿ ಆಯ್ತು. ನಂಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಅಂದ್ರೆ ಡಿವೋಟಿ ಫ್ಯಾಮಿಲಿ ಏನೂ ಅಲ್ಲ, ಯಾರೋ ಏನೋ, ಅಷ್ಟೇನು ಸಂಪರ್ಕನೂ ಇಲ್ಲ, ಅದರ ಮೇಲೆ ಅಷ್ಟೇನು ನಾನು ಒಡನಾಟವೂ ಇಲ್ಲ, ಯಾವುದೋ ಒಂದು ಸ್ಪೆಷಲ್. ಆಯ್ತಾ? ಆ ಹುಡುಗಿ ಹೇಳ್ತಾಳೆ, ಕೃಷ್ಣ ಪುಸ್ತಕ ಓದಿ ಆಯ್ತು ನಂದು, ಭಗವದ್ಗೀತೆ ಓದ್ತಾ ಇದ್ದೇನೆ, ನನಗೆ ಭಾಗವತಂ ಓದ್ಬೇಕು ಅಂತ ಆಸೆ ಇದೆ, ಭಾಗವತಂ ಎಲ್ಲಿ ಸಿಗ್ತದೆ ಅಂತ ಕೇಳ್ತಾರೆ. ಭಾಗವತಂ ಎಲ್ಲಿ ಸಿಗ್ತದೆ ಅಂತ ಕೇಳ್ತಾರೆ. ಎಂತಹ ಒಂದು ಶ್ರದ್ಧೆ ಬೆಳೆದಿದೆ ನೋಡಿ. ಪ್ರಭುಪಾದರ ಕೃಷ್ಣ ಪುಸ್ತಕ, ಆಮೇಲೆ ಪ್ರಭುಪಾದರ ಭಗವದ್ಗೀತೆ, 3 ಅಧ್ಯಾಯ ಆಯ್ತಂತೆ ಓದಿ. ಕೂತ್ಕೊಂಡು ಡೈಲಿ ಹುಡುಗಿ ಓಡ್ತಾಳೆ 3 ಅಧ್ಯಾಯ. ಅಂದ್ರೆ ಭಕ್ತಿ ಸಿಗುದು ಅಂತ ಹೇಳಿದ್ರೆ ಅಷ್ಟು ಸುಲಭ, ಆದರೆ ಸಿಕ್ಕಿದನ್ನ ಉಪಯೋಗಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶ್ರದ್ಧೆ ಇಲ್ಲ.
ಹೇ ತೊಂದರೆ ಇಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವು ಯಾವತ್ತು ಹೇಳ್ತೇವೆ ಅದೇ ರೀತಿ ಅಲ್ಲಿ ಎಲ್ಲ ಕಡೆ ಭಗವದ್ಗೀತೆ ಇದೆ, ಎಲ್ಲರೂ ಕೊಡ್ತಿದ್ದಾರೆ, ಇವರು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಆದರೆ ಈ ಒಂದು ಶ್ರದ್ಧೆಯನ್ನ ಬೆಳೆಸಿದ್ರೆ ಅಷ್ಟೇ ಸಾಕು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ. ಅಷ್ಟು ಸುಲಭ. ಒಂದ್ಸಲ ಏನಾಗ್ತದೆ, ಶಿಲ ಪ್ರಭುಪಾದ್ರು ಪ್ರಸಾದ ತಿಂತಾ ಇರ್ತಾರೆ. ಪ್ರಸಾದ ಸ್ವೀಕರಣೆ ಮಾಡ್ತಾ ಇರುವಾಗ ಯಾರೋ ಒಬ್ರು ಹೇಳ್ತಾರಂತೆ, ಈ ಮಾಯಾವಾದಿಗಳಿದ್ದಾರಲ್ಲ, ಬ್ರಹ್ಮವಾದಿಗಳಿರ್ತಾರಲ್ಲ, ಅವರೆಷ್ಟು ಕಷ್ಟಪಡ್ತಿದ್ದಾರೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ. ಶಿಲ ಪ್ರಭುಪಾದ ಹೇಳ್ತಾರೆ, ಹೌದೌದು ತುಂಬಾ ಕಷ್ಟಪಡ್ತಾರೆ. ನಾವು ರಸಗುಲ್ಲ ಬಾಯಿಯೊಳಗೆ ಹಾಕಿದ್ರಂತೆ, ನಾವು ಈ ರಸಗುಲ್ಲ ತಗೊಂಡೇ ಭಗವದ್ಧಾಮಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು. ರಸಗಳ ಗಲ್ಲವನ್ನ ಹೊಟ್ಟೆಗೆ ಹಾಕ್ತೇನೆ ಭಗವದ್ಧಾಮಕ್ಕೆ ಹೋಗ್ತೇನೆ ಅಂತ ಹೇಳಿ. ಅಷ್ಟು ಸುಲಭ ಇದು. ಆದ್ರೆ ಯಾರಿಗೆ ಆಗುದಿಲ್ಲ? ಶ್ರದ್ಧೆ ಇಲ್ಲದವರಿಗೆ ಅಂತ ಹೇಳುವಂತಹ ಒಂದು ಅದ್ಭುತವಾದ ಶ್ಲೋಕ ಇದು, 3ನೇ ಶ್ಲೋಕ. ಈ ಶ್ಲೋಕ ಓದಿದ್ಮೇಲೆ ನಮಗೆ ಶ್ರದ್ಧೆ ಅಂದ್ರೆ ಏನು ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಆಗುತ್ತೆ. ಶಿಲ ಪ್ರಭುಪಾದರು ಅದ್ಭುತವಾಗಿ ಇಲ್ಲಿ ಅದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಶ್ಲೋಕಕ್ಕೆ ಹೋಗ್ತೀನಿ. 3ನೇ ಶ್ಲೋಕ. ಅಶ್ರದ್ಧಾನ. ಈಗ ದಾನ ಹೇಳ್ಬೇಕಾ ದಾನಾಹ ಹೇಳ್ಬೇಕಾ ನನಗೆ ಸಂಶಯ ಆಗ್ತಾ ಉಂಟು. ಏನೇ ಇರಲಿ, ನಾನು ಹಿಂದಿನದ್ದೇ ಹೇಳ್ತಾ ಇರ್ತೇನೆ, ನೀವು ಪುನಃ ನನ್ನನ್ನು ಕರೆಕ್ಷನ್ ಮಾಡೋ ತನಕ. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ವರ್ತ್ಮನಿ ಅಂತ ಹೇಳುದು ನಾವು ಹಿಂದೆ ಕೂಡ ಕೇಳಿದ್ದೇವೆ. ವರ್ತ್ಮ ಪದರ್ಶಕ ಗುರು ಅಂತ ಕೇಳಿದ್ದೇವೆ, ದಾರಿ ತೋರಿಸುವವರು. ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಹೇಳೋ ಶ್ಲೋಕದಲ್ಲೂ ಕೇಳಿದ್ವಿ. ವರ್ತ್ಮ ಅಂತ ಹೇಳಿದ್ರೆ ದಾರಿ. ಮೃತ್ಯು ಸಂಸಾರ ವರ್ತ್ಮನಿ, ಎಲ್ಲಿಂದ ಹೊರಗೆ ಬರ್ತಾರೆ? ಯಾವ ದಾರಿಯಿಂದ ಹೊರಗೆ ಬರ್ತಾರೆ? ಮೃತ್ಯು ಸಂಸಾರ ದಾರಿಯಿಂದ. ನಿವರ್ತಂತೆ, ರಿಟರ್ನ್ ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ? ಅಪ್ರಾಪ್ಯ. ನಿವರ್ತಂತೆ ಅಂದ್ರೆ ಏನು? ಇಲ್ಲಿ ಒಂದು ಪದ ಓದೋಣ, ಆಗ ಅರ್ಥ ಆಗುತ್ತೆ. ಅಶ್ರದ್ಧಾನಾಹ, ಶ್ರದ್ಧಾಹೀನರಾದ ಪುರುಷಾಹ, ಅಂತಹ ವ್ಯಕ್ತಿಗಳು, ಧರ್ಮಸ್ಯ, ಧರ್ಮದ ಪ್ರಕ್ರಿಯೆಯಲ್ಲಿ, ಅಸ್ಯ, ಈ, ಪರಂತಪ, ಶತ್ರು ಸಂಹಾರಕನೆ, ಅಪ್ರಾಪ್ಯ, ಪಡೆಯದೆ, ಮಾಂ, ನನ್ನನ್ನು, ನಿವರ್ತಂತೆ, ಹಿಂದಿರುಗುತ್ತಾರೆ, ಮೃತ್ಯು ಸಂಸಾರ, ಸಾವಿನ ಭೌತಿಕ ಅಸ್ತಿತ್ವದ ಮಾರ್ಗದಲ್ಲಿ. ಅಕಸ್ಮಾತ್ ಶ್ರದ್ಧೆಯಲ್ಲಿ ಇಲ್ಲದೆ ಅಂದ್ರೆ ಶ್ರದ್ಧೆಯೇ ಸಿಗದೆ ಈ ರೀತಿಯದ್ದೆಲ್ಲ ಅವಹೇಳನೆ ಮಾಡ್ತಾರಲ್ಲ, ಭಕ್ತಿಯೆಲ್ಲ ಏನು ಪ್ರಯೋಜನ ಇಲ್ಲ, ನಾನು ಬೇರೆ ಯಾವುದೋ ಒಂದು ಯೋಗ ಮಾಡ್ತೇನೆ, ಅದೆಲ್ಲ ಕಷ್ಟದ್ದೇ ಮಾಡುದು ನಾನು, ಈ ಸುಲಭ ಎಲ್ಲ ನಮಗೆಲ್ಲ ಅಂತ ಹೇಳಿ. ಚೈತನ್ಯ ಮಹಾಪ್ರಭುಗಳ ಟೈಮಲ್ಲಿ ಆಗಿತ್ತು ಈ ತರ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನೊಬ್ಬ ಪೆದ್ದ ಅಂತ ಹೇಳಿ ನನಗೆ ಗುರುಗಳು ಈ ತರ ಈ ಸುಲಭದ್ದೇ ಮಾರ್ಗ ಹೇಳಿಕೊಟ್ಟದ್ದು ಅಂತ ಹೇಳಿ. ಆದ್ರೆ ನಿಜವಾಗಿ ಹಾಗಲ್ಲ. ಇದು ಎಷ್ಟೇ ಜ್ಞಾನ ಇದ್ದವರಿಗೆ ಸಿಗುವಂತ ವಿಚಾರ ಅಲ್ಲ. ಯಾಕಂತ ಹೇಳಿದ್ರೆ ಇದು ಜ್ಞಾನದಿಂದ ಸಿಗುವ ವಿಷಯ ಅಲ್ಲ, ಇದು ಕರುಣೆಯಿಂದ ಸಿಗುವಂತಹ ವಿಷಯ. ಭಕ್ತಿ ಅಂತ ಹೇಳುವಂಥದ್ದು ಜ್ಞಾನದ ಅಗತ್ಯವೇ ಇಲ್ಲ. ಅದನ್ನು ನಾವು ನಾರದ ಮುನಿಗಳಲ್ಲಿ ಅವರ ಹಿಸ್ಟ್ರಿಯಲ್ಲಿ ನಾನೇ ಓದಿದ್ದೇವೆ, ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಾರದರಿಗೆ ಹೇಗೆ ಸಿಕ್ಕಿತ್ತು? ಜ್ಞಾನ ಇತ್ತ ಅವರಿಗೆ? ಜ್ಞಾನ ವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರ ಅವರು? ಇಲ್ಲ, ಅವರಿಗೆ ಕರುಣೆ ಸಿಕ್ಕಿತ್ತು. ಭಕ್ತಿ ವೇದಾಂತರ ಕರುಣೆಯಿಂದ ಅವರು ಭಕ್ತಿ ಸಿಕ್ಕಿತು. ಅದಕ್ಕೋಸ್ಕರ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಕೃಷ್ಣ ಯಾವಾಗ ಕರುಣೆ ಮುಖಾಂತರ ಜ್ಞಾನ ಕೊಡ್ತಾನೆ, ಆಗ ನಮಗೆ ಈ ಭಕ್ತಿ ತಗೊಳ್ಬೇಕು ಅಂತ ಆಗತ್ತೆ. ಆದ ಕಾರಣ ನಾವು ಎಷ್ಟಾದ್ರೂ ಪ್ರಯತ್ನ ಪಡಬೇಕು ಕೆಳಗೆ ಹೋಗ್ಲಿಕ್ಕೆ, ಮೇಲೆ ಹೋಗ್ಲಿಕ್ಕಲ್ಲ. ಯಾರ ಕೆಳಗೆ? ಭಗವಂತನ ಭಕ್ತರ ಕೆಳಗೆ ಹೋಗ್ಲಿಕ್ಕೆ. ಎಲ್ಲಿ ಮೇಲೆ ಹೋಗ್ಬೇಕು? ಮಾಯೆಯಿಂದ ಮೇಲೆ ಹೋಗ್ಬೇಕಿದ್ರೆ ಭಗವಂತನ ಭಕ್ತರ ಕೆಳಗೆ ಹೋಗ್ಲೇಬೇಕು. ಪಾದ ಧೂಳಿಯ ಕೆಳಗೆ ಹೋಗ್ಲೇಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ಈ ಮಾಯೆಯಿಂದ ಪಾರು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮನ್ನ. ಅಂತಹ ಅದ್ಭುತವಾದಂತಹ ವಿಚಾರ, ಅಂತಹ ಶ್ರದ್ಧೆಯನ್ನು ನಾವು ಡೆವಲಪ್ ಮಾಡಬೇಕು. ಇದು ನೋಡ್ಲಿಕ್ಕೆ ಕಥೆ ಅಂತ ಕಾಣ್ತದೆ, ಆದ್ರೆ ಕಥೆಯಲ್ಲ, ಇದು ನಿಜವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾವು ಯಾರು ಅಭ್ಯಾಸ ಮಾಡ್ತೇವೆ ಅವ್ರಿಗೆ ಖಂಡಿತವಾಗಿ ಇದು ಪ್ರಾಕ್ಟಿಕಲಿಗೆ ಅನುಭವ ಆಗ್ತದೆ. ಅದಕ್ಕೋಸ್ಕರ ಪ್ರತ್ಯಕ್ಷ ಅಂತ ಹೇಳುವ ವಿಚಾರವನ್ನ ನಾವು ನಿನ್ನೆಯ ಶ್ಲೋಕದಲ್ಲಿ ಗಮನಿಸಿದ್ದೇವೆ. ಪ್ರತ್ಯಕ್ಷ ಅವಗಮಂ ಅಂತ ಹೇಳಿ. ನಿವರ್ತಂತೆ, ಆದ ಕಾರಣ ಅನುವಾದದಲ್ಲಿ ಏನ್ ಕೊಡ್ತಾರೆ ನೋಡೋಣ. ಶತ್ರು ಸಂಹಾರಕನಾದ ಅರ್ಜುನನೇ. ಇದರ ಕುತೂಹಲ ಏನು ಅಂತಂದ್ರೆ, ಶತ್ರುವನ್ನೆಲ್ಲ ಸಂಹಾರ ಮಾಡ್ತಿದ್ದಿ, ಆದ್ರೆ ಭಕ್ತಿಯ ಬಗ್ಗೆ ನಿನಗೆ ಅರ್ಥ ಆಗ್ತಿಲ್ಲಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಶತ್ರುವನ್ನೆಲ್ಲ ಸಂಹಾರ ಮಾಡ್ತಿದ್ರಿ, ಆದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಅಂದ್ರೆ ಅರ್ಜುನನ ಮುಖಾಂತರ ನಮ್ಗೆ ಹೇಳ್ತಾ ಇರುವಂಥದ್ದು, ನೀವೆಲ್ಲ
ಅದು ಬೇಡ ಇದು ಬೇಡ ಭಕ್ತಿ ಬೇಡ ಅಂತ ಹೇಳ್ತೀರಿ. ನಿಜವಾದ ಭಕ್ತಿಯ ಸೇವೆಯೇ ಇಂಪಾರ್ಟೆಂಟು. ಬೇರೆನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ನೀವು. ಆ ಯೋಗ ಈ ಯೋಗ, ಆಮೇಲೆ ಆ ಸಾಧನೆ ಈ ಸಾಧನೆ ಅಂತೆಲ್ಲ ಹೇಳಿ ಹೋಗ್ತೀರಿ. ನಿಮ್ಮ ಮಂಡೆಯನ್ನ ಅಂದ್ರೆ ಮನಸ್ಸನ್ನ ನೀವೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ನೀವೇನು ಮಹಾ ಅಂದ್ರೆ ಈ ದೇಹವನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಆಗುದಿಲ್ಲ, ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಥದ್ರಲ್ಲಿ ನೀವು ಅದನ್ನೆಲ್ಲ ಮಾಡಿ ಏನು ಫಲ ಅಲ್ವಾ? ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗ್ತಾರೆ ಶ್ರದ್ಧೆ ಇಲ್ಲದವರು. ಆದ ಕಾರಣ ಬರೀ ಭಕ್ತಿ ಮಾಡಿದರೆ ಸಾಲದು, ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಅಂತ ಹೇಳುವುದನ್ನ ಇಲ್ಲಿ ನಮಗೆ ಗೊತ್ತಾಗುವ ಹಾಗೆ ತುಂಬಾ ಪಾಯಿಂಟ್ಫುಲ್ ಆಗಿ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಆದ ಕಾರಣ ಶ್ರದ್ಧಾ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಶ್ರದ್ಧಾ ಶಬ್ದೇ ವಿಶ್ವಾಸ ಕಹೆ ಸುದೃಢ ನಿಶ್ಚಯ. ಶ್ರದ್ಧೆ ಅಂತ ಹೇಳಿದ್ರೆ ಏನು? ಶ್ರದ್ಧೆ ಅಂತ ಹೇಳಿದ್ರೆ ಸಂಪೂರ್ಣ ಶಾಸ್ತ್ರದ ಅರ್ಥದಲ್ಲಿ ವಿಶ್ವಾಸ. ಆ ಶಾಸ್ತ್ರದ ಅರ್ಥದಲ್ಲಿ ವಿಶ್ವಾಸ ಯಾರಿಗಿರ್ತದೆ ಅವನು ಗುರುವಿಗೆ ಶರಣಾಗ್ತಾನೆ, ಗುರುವಿಗೆ ಶರಣಾಗ್ಲಿಕ್ಕೆ ಬಯಸ್ತಾನೆ. ಭಾವಾರ್ಥ ಓದ್ತಾ ಹೋಗೋಣ. ಅದ್ಭುತವಾದ ಭಾವಾರ್ಥ. ಶ್ರದ್ಧೆ ಇಲ್ಲದವರು, ಶಿಲಪ್ರಭುಪಾದರಿಗೆ ಜಯವಾಗ್ಲಿ, ಶ್ರದ್ಧೆ ಇಲ್ಲದವರು ಈ ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನು ಸಾಧಿಸಲಾರರು. ನಿಜವಾಗಿ ಹೇಳಿದರೆ ಶ್ರದ್ಧೆ ಇಲ್ಲದವರಿಗೆ ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ. ಶ್ರದ್ಧೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭಕ್ತಿ ಸೇವೆ ಅಂತೂ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಶ್ರದ್ಧೆಯಿಂದಲೇ ಫಸ್ಟಿಗೆ ಕೋಮಲವಾಗಿರ್ತದೆ ಶ್ರದ್ಧೆ, ಆಮೇಲೆ ಅದು ದೃಢವಾಗ್ತದೆ ಶ್ರದ್ಧೆ. ಉದಾಹರಣೆಗೆ ನಾವು ಹಾಲು ಬಿಸಿ ಮಾಡ್ತೇವೆ, ಹಾಲು ಬಿಸಿ ಮಾಡಿದ್ದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ, ಅದು ಕೋಮಲ ಶ್ರದ್ಧೆ. ಆಮೇಲೆ ಹಾಲು ಬಿಸಿ 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 ಮಾಡಿ 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 ಏನಾಗ್ತದೆ? ಅಡಿಗಿಡಿಯೋದಕ್ಕಿಂತ ಮುಂಚೆ ನಿಲ್ಲಿಸಿದ್ರೆ ಏನಾಗ್ತದೆ? ಹಾಲನ್ನ ಚೆನ್ನಾಗಿ ಬಿಸಿ ಮಾಡಿದ್ರೆ ಲಾಸ್ಟಿಗೆ ಏನು ಉಳಿತದೆ? ಎಂತ ಹೇಳ್ತೇವೆ, ಹಾ, ದೂತ್ ಪೇಡ ಮಾಡುವ ಹಾಗೆ ಆಗ್ತದೆ. ಅದರ ಹೆಸರೇನು? ಎಂತ ಹೇಳ್ತಾರೆ, ಮಕ್ಕನ್ ಇದು ಕವ ಹೇಳುವಾಗೆ ಹೇಳ್ತಾರೆ. ಕೋವಾ. ಕೋವಾ ಕವ ಖೋವಾ ಖೋವಾ. ನಮ್ಮ ಕನ್ನಡದಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ. ಕೆನೆ ಪ್ರಭು, ಕೆನೆ ಕೆನೆ ಕೆನೆ. ಕೆನೆ ಹಾಲಿನ ಮೇಲೆ ಇರುವುದು ಘನೀಭೂತವಾದ ಕೆನೆ ಅಂತ ಹೇಳುವ. ಆಯ್ತು, ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಅದು ಘನೀಭೂತವಾದ ಶ್ರದ್ಧೆ. ಅದೇ ಶ್ರದ್ಧೆ. ಫಸ್ಟಿಗೆ ಎಷ್ಟಿತ್ತು? ನೀರು, ಆಮೇಲೆ ಬಿಸಿ ಸಿಕ್ಕಿ 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 ಏನಾಯ್ತು? ಗಟ್ಟಿ ಆಯ್ತು. ಅದೇ ರೀತಿಯಲ್ಲಿ ನಮಗೆ ಫಸ್ಟಿಗೆ ಬರುವ ಕೋಮಲ ಶ್ರದ್ಧೆ ಇರ್ತದೆ. ಸಾಧು ಸಂಘ, ಶಾಸ್ತ್ರ ಸಂಘ, ಆಚಾರ್ಯ ಸಂಘ ಮಾಡುವಾಗ ಆ ಬಿಸಿಯಿಂದ ನಮ್ಮಲ್ಲಿರುವ ನೀರೆಲ್ಲ ಇಂಗಿ ಬರೀ ಶುದ್ಧವಾದ ಗಟ್ಟಿಯಾದ ಹಾಲು ಉಳ್ಕೊಳ್ತದೆ. ಹಾಗೆ ಆಗ್ಬೇಕಿದ್ರೆ ನಾವು ನಿರಂತರ ಸಂಘ ಮಾಡಬೇಕು. ಸಂಘ ಇಲ್ಲ ಅಂತ ಹೇಳಿದ್ರೆ ಘನೀಭೂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರದ್ಧೆ ಇಲ್ಲದವರು ಈ ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನು ಸಾಧಿಸಲಾರರು. ಆದ ಕಾರಣ ನಾವೆಲ್ಲ ಇದಕ್ಕೆ ಬಂದಿದ್ದೇವಲ್ಲ, ನಮಗೆ ಶ್ರದ್ಧೆ ಇದೆ ಅಂತ ಅರ್ಥ. ಆದರೆ ಆ ಶ್ರದ್ಧೆಯನ್ನ ನಾವು ಹಿಡ್ಕೊಂಡು, ಆ ಸ್ವಲ್ಪ ಸಿಕ್ಕಿದ ಶ್ರದ್ಧೆಯನ್ನ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ನಿಲ್ಬಾರ್ದು. ಈ ಪ್ರೊಸೆಸ್ ನಿಲ್ತ್ರೆ ಭಾರಿ ಡೇಂಜರ್. ಯಾಕೆಂದ್ರೆ ಪುನಃ ಹೋಗುದು ಎಲ್ಲಿಗೆ? ಅಲ್ಲಿಗೆ, ಜನನ ಮರಣದ ಸೈಕಲ್ಗೆ. ಇಲ್ಲಿ ಹೇಳಿದಂತ ಶ್ಲೋಕದಲ್ಲಿ ಹೇಳಿದ ಹಾಗೆ ವಾಪಸ್ ಹೋಗುದು. ಆದ ಕಾರಣ ಈ ಶ್ಲೋಕದಲ್ಲಿ ಇರುವಂತಹ ಒಂದು ಶ್ರದ್ಧೆಯನ್ನು ನಾವು ಡೆವಲಪ್ ಮಾಡಿದ್ರೆ ನಾವು ಖಂಡಿತವಾಗಿ ಈ ಭಕ್ತಿಯನ್ನ ಬಿಡ್ಲಿಕ್ಕಿಲ್ಲ. ಏನೇ ಆಗ್ಲಿ ಜೀವನದಲ್ಲಿ ಭಕ್ತಿಯ ಒಂದು ಪ್ರೊಸೆಸ್ ಅನ್ನ ಬಿಡ್ಲಿಕ್ಕೆ ಇಲ್ಲ. ಎಂಥದೇ ಕಷ್ಟ ಇರ್ಲಿ, ಏನೇ ಆಗ್ಲಿ. ಯಾಕೆಂತ ಹೇಳಿದ್ರೆ ಇದು ಮನಸ್ಸು, ಬುದ್ಧಿ, ಅಹಂಕಾರದಿಂದ ಮೇಲೆ ಇರುವಂಥದ್ದು. ಈಗ ನಮಗೇನೋ ರೋಗ ಬರ್ತದೆ ಅಂತ ಹೇಳಿದ್ರೆ ದೇಹಕ್ಕೆ ಆಯ್ತು, ಅಂದ್ರೆ ಭೌತಿಕ ದೇಹಕ್ಕೆ ಆಯ್ತು. ಸೂಕ್ಷ್ಮ ದೇಹಕ್ಕೆ ಏನೋ ಮಾನಸಿಕ ಕಾಯಿಲೆ ಬರುತ್ತದೆ. ಇದು ಎರಡು ಕೂಡ ಭೌತಿಕ ದೇಹಕ್ಕೆ ಮತ್ತು ಮಾನಸಿಕ ದೇಹಕ್ಕೆ, ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಬರುವ ಒಂದು ರೋಗ ಉಂಟಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟು. ಆ ರೋಗದಿಂದ ಹೊರಗೆ ಬರ್ಲಿಕ್ಕೆ. ಆದ ಕಾರಣ ಈ ಆತ್ಮ ಅಂತ ಹೇಳಿ ಇಲ್ಲಿ ಸಿಕ್ಕಾಕೊಂಡದ್ದು ಈ ರೋಗಗ್ರಸ್ತ ಶರೀರ, ಎರಡು ರೀತಿಯ ಶರೀರದಿಂದಾಗಿ.
ಅದು ಯಾವ ರೋಗ ಅಂತ ನಮಗೆಲ್ಲರಿಗೂ ಗೊತ್ತು. ಪುನಃ ಪುನಃ ಇಲ್ಲಿಗೆ ಬರುವಂತ ರೋಗ, ಈ ಆಸ್ಪತ್ರೆಗೆ ಪುನಃ ಪುನಃ ಬರುವಂತ ರೋಗಕ್ಕೆ ಈ ಆತ್ಮ ಸಿಕ್ಕಾಕೊಂಡಿದೆ. ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅದನ್ನು ಶುದ್ಧ ಮಾಡುವ ಪ್ರಕ್ರಿಯೆಯೇ ಇದು. ಯಾವುದು? ಭಕ್ತಿ ಸೇವೆ. ಆದ ಕಾರಣ ಅದರಲ್ಲಿ ಸ್ವಲ್ಪ ಹೊಸ ಶ್ರದ್ಧೆ ಇಲ್ಲ ಅಂದ್ರೆ ಅದು ಬೇಕು ಅಂತ ಅನ್ನಿಸ್ತದ. ನನಗಿದೇ ರೋಗವೇ ಆದಿತ್ತು, ನನಗೆ ಹಾಸ್ಪಿಟ್ಲೇ ಆದಿತ್ತು ಅಂತ ಹೇಳಿ ಇಲ್ಲೇ ಇರ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಂಗಿದೇ ರೋಗವೇ ಒಳ್ಳೇದು ಅಂತೇಳಿ ಅಂತವರನ್ನ ಮೂರ್ಖರು ಅಂತ ಹೇಳ್ತಾರೆ. ನಾವು ಆ ಪಂಗಡಕ್ಕೆ ಹೋಗಬಾರ್ದು. ನಾವು ಜ್ಞಾನ ಅಂದ್ರೆ ಭಕ್ತಿಯನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇದೇ ಶ್ಲೋಕದ ಸಾರಾಂಶ. ಶ್ರದ್ಧೆ ಇಲ್ಲದವರು ಈ ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನು ಸಾಧಿಸಲಾರರು. ಇದೇ ಶ್ಲೋಕದ ಸಾರಾಂಶ. ಒಂದೇ ಲೈನಲ್ಲಿ ಶ್ಲೋಕದ ಸಾರಾಂಶ ಗೊತ್ತಾಯ್ತು. ಇನ್ನು ಮುಂದೆ ಹೋಗ್ತಾ ಶ್ರದ್ಧೆಯನ್ನು ಹೇಗೆ ಘನ ಮಾಡಬಹುದು, ಗಟ್ಟಿ ಮಾಡಬಹುದು ಅಂತ ನಮ್ಗೆ ಅರ್ಥದೆ. ಭಕ್ತರ ಸಹವಾಸದಿಂದ ಶ್ರದ್ಧೆಯು ಹುಟ್ಟುತ್ತದೆ. ಭಕ್ತರ ಸಹವಾಸದಿಂದ ಶ್ರದ್ಧೆಯು ಹುಟ್ಟುತ್ತದೆ. ಆದೌ ಶ್ರದ್ಧಾ, ಫಸ್ಟಿಗೇನು? ಶ್ರದ್ಧೆ. ಆಮೇಲೆ ಏನು? ತತಃ ಸಾಧು ಸಂಘ, ಆಮೇಲೆ ತತಃ ಭಜನ ಕ್ರಿಯಾ. ಫಸ್ಟಿಗೇನಾಯ್ತು? ಶ್ರದ್ಧೆ ಉಂಟು ಸ್ವಲ್ಪ. ಈಗ ಆ ಮಗುವಿಗೆ, 8ನೇ ಕ್ಲಾಸಿನ ಮಗುವಿಗೆ, ಹುಡುಗಿಗೆ ಭಗವದ್ಗೀತೆ ಓದಿದ್ಲು. ಏನೋ ಕೃಷ್ಣ ಅಂತ ಹೇಳೋ ರೀತಿಯಲ್ಲಿ ಓದಿದ್ಲು. ಆದ್ರೆ ಶ್ರದ್ಧೆ ಬೆಳೀತು. ಶ್ರದ್ಧೆ ಬೆಳೀತಲ್ಲ, ನೆಕ್ಸ್ಟ್ ಏನು? ಸಾಧು ಸಂಘ. ಯಾವುದೋ ಒಂದು ಸಾಧು, ಯಾರೇ ಇರಲಿ, ನಾನಾಗಿರ್ಲಿ, ನೀವಾಗಿರ್ಲಿ, ಯಾರ ಹತ್ರ ಹೋಗ್ತಾರೆ. ಅದ ಕಾರಣ ಶ್ರೀಲ ಪ್ರಭುಪಾದರು ಈ ಪುಸ್ತಕ ವಿತರಣೆಗೆ ಅಷ್ಟು ಪ್ರಾಮುಖ್ಯ ಕೊಟ್ಟಿದ್ದಾರೆ. ಯಾರಿಗೆ ಅದು ಅದು ಟೈಮ್ ಬಾಂಬ್ ತರ, ಎಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಭ್ಯಾಸ ಮಾಡುವ ಭಕ್ತರ ಸಂಘಕ್ಕೆ ಅವರು ಬರ್ತಾರೆ. ನಾವೇನು ಶ್ರೇಷ್ಠ ಭಕ್ತರಲ್ಲ, ಆದ್ರೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ. ನಮ್ಮ ಮನೋಲಹರಿ ಏನು ಅಂತ ಹೇಳಿದ್ರೆ, ನಮ್ಗೆ ಶ್ರೀಲ ಪ್ರಭುಪಾದರು, ನಮ್ಮೆಲ್ಲರ ಮನೋಲಹರಿ ಏನು ಅಂತ ಹೇಳಿದ್ರೆ, ನಾವು ಶ್ರೀಲ ಪ್ರಭುಪಾದರು ಹೇಳಿದ ಹಾಗೆ ಜೀವನ ಮಾಡಬೇಕು. ಆಗ್ತಾ ಇಲ್ಲ ಅಂತ ಹೇಳುದು ವಿಚಾರ ಬೇರೆ, ನಮ್ಮ ಹೃದಯದಲ್ಲಿ ಇದೆ ಹಾಗೆ ಆಗ್ಬೇಕು ಅಂತ ಹೇಳಿ. ಆದ ಕಾರಣ ಹಾಗೇ ಭಕ್ತರು ಬರ್ತಾರೆ, ಭಕ್ತರಾಗಿ ಬರ್ತಾರೆ. ಈ ರೀತಿಯಲ್ಲಿ ಸಾಧು ಸಂಘ ಆದ್ಮೇಲೆ ಏನಾಯ್ತು? ಶ್ರದ್ಧೆಯಿಂದ ಸಾಧು ಸಂಘ, ಸಾಧು ಸಂಘದಿಂದ ಭಜನ ಕ್ರಿಯೆ, ಆಮೇಲೆ ಭಜನೆ ಮಾಡ್ಲಿಕ್ಕೆ. ಅಷ್ಟವರೆಗೆ ಓದಿದ ಪುಸ್ತಕ ಏನಿದೆ ಅದು ಪ್ರಿಪರೇಷನ್ ಅಷ್ಟೇ. ಆಮೇಲೆ ನಿತ್ಯ ಓದುವಾಗ ಅದು ಭಜನ ಕ್ರಿಯೆ ಅಂತ ಹೇಳ್ತಾರೆ. ಭಜನ ಕ್ರಿಯೆ ಹೇಗೆ ಮಾಡುದು? ಹೇಗೆ ಅಂತ ಹೇಳಿದ್ರೆ, ನಿತ್ಯಂ ಭಾಗವತ ಸೇವೆಯ. ಎರಡು ರೀತಿಯಲ್ಲಿ ಭಜನ ಕ್ರಿಯೆಯಲ್ಲಿ ಎರಡು: ಸಾಧುವಿನ ಸೇವೆ, ಶಾಸ್ತ್ರದ ನಿತ್ಯ ಪಠಣ. ನಾವೀಗ ಹೇಗೆ ಸಾಧುವಿನ ಸೇವೆ, ನಿತ್ಯ ಪಠಣ ಮಾಡ್ತೇವೆ, ಯಾವಾಗ ಸಂಡೆ ನಮಗೆ ಅವಕಾಶ ಸಿಗ್ತದೆ ದೇವಸ್ಥಾನಕ್ಕೆ ಹೋಗಿ ಹೇಗೆ ಭಗವಂತನ ಭಕ್ತರ ಸೇವೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಭಕ್ತರ ಸಂಘ ಮಾಡುವಾಗ ಇದು ಘನ ಆಗ್ತದೆ. ಸಾಧು ಸಂಘ, ಆಮೇಲೆ ಭಜನ ಕ್ರಿಯಾ. ಭಜನ ಕ್ರಿಯೆ ಆಗುವಾಗ ಏನಾಗ್ತದೆ? ನಮ್ಮ ಹೃದಯ ಶುದ್ಧಿ ಆಗ್ಲಿಕ್ಕೆ ಶುರುವಾಗ್ತದೆ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯ ಅಂತಸ್ಥಃ ಅಭದ್ರಾಣಿ ವಿದುನೋತಿ ಸುಹೃತ್ ಸುತಾಂ. ಸುಹೃತ್ ಸತಾಂ. ಸತಾಂ ಅಂತ ಹೇಳಿದ್ರೆ ಭಕ್ತರು, ಸುಹೃತ್ ಅವರೇ ನಮ್ಮ ನಿಜವಾದ ಸುಹೃತ್. ಅಂತಹ ಸುಹೃತ್ಗಳ ಸಂಘ ಮಾಡುವಾಗ ಏನಾಗ್ತದೆ? ನಮ್ಮ ಹೃದಯ ಭಜನ ಕ್ರಿಯೆ ಶುರುವಾಗ್ತದೆ. ಆ ಭಜನ ಕ್ರಿಯೆ ಎರಡೆರಡು ಜೊತೆಯಲ್ಲಿ ಆಗುವಾಗ, ಸಾಧು ಸಂಘ ಭಜನ ಕ್ರಿಯೆ ಆಗುವಾಗ, ನಮ್ಮ ಹೃದಯದಲ್ಲಿರುವಂತಹ ಕಲ್ಮಶ ಎಲ್ಲ ನಿಧಾನವಾಗಿ ಹೊರಟೋಗ್ತದೆ. ಅದಕ್ಕೇನು ಹೇಳ್ತಾರೆ? ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ ಅಂತ ಹೇಳ್ತಾರೆ. ಅನರ್ಥ ನಿವೃತ್ತಿ ಸ್ಯಾತ್. ಆ ಅನರ್ಥ ನಿವೃತ್ತಿ ಆದ ಮೇಲೆ ಏನಾಗ್ತದೆ? ಯಾರಿಗಾರು ನೆನಪಿದ್ಯಾ? ಅನರ್ಥ ನಿವೃತ್ತಿ ಆದ ಮೇಲೆ ಏನಾಗ್ತದೆ? ರುಚಿ, ನಿಷ್ಠೆ. ಅನರ್ಥ ನಿವೃತ್ತಿ ಆದ ಮೇಲೆ ನಿಷ್ಠೆ ಬರ್ತದೆ. ಅಂದ್ರೆ ಇನ್ನೂ ಫರ್ಮ್ ಆಗ್ಬೇಕು. ಘನಿ ಆಗ್ತಾ ಇದೆ ನೋಡಿ, ಘನ ಆಗ್ತಾ ಇದೆ ಶ್ರದ್ಧೆ, ಘನ ಆಗ್ತಾ ಇದೆ, ಗಟ್ಟಿ ಆಗ್ತಾ ಉಂಟು. ನಿಷ್ಠೆ ಅಂತ ಹೇಳಿದ್ರೆ ಇದು ಬಿಟ್ರೆ ನನಗೆ ಜೀವನದಲ್ಲಿ ಇನ್ನೇನು ಇಲ್ಲ, ಇದೇ ನನ್ನ ಜೀವನ, ಎಲ್ಲಿ ಹೋದ್ರೂ ಇದನ್ನು ಬಿಡ್ಲಿಕ್ಕಿಲ್ಲ ನಾನು, ಕ್ಷಣ ಕ್ಷಣವೂ ಇದನ್ನೇ ಮಾಡುದು. ಯಾವುದನ್ನು? ಇದನ್ನೇ ಅಂದ್ರೆ ಭಕ್ತಿಯನ್ನು. ಭಕ್ತಿ ಅಂತ ಹೇಳಿದ್ರೆ ಕೃಷ್ಣ ಭಕ್ತಿ ಮಾತ್ರ, ಬೇರೆ ಯಾರಿಗೂ ಮಾಡುವುದನ್ನ ಭಕ್ತಿ ಅಂತ ಹೇಳುದಿಲ್ಲ. ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಮತ್ತು ಕೃಷ್ಣ ಸೇವಕರ ಭಕ್ತಿ. ಹಾಗೆ ಘನಿ ಬರ್ತದ್ದು. ಆಮೇಲೆ ಅದರಲ್ಲಿ ಟೇಸ್ಟ್ ಶುರು ಆಗ್ತದೆ, ನಮಗೆ ಅದ್ಭುತವಾದ ರುಚಿ ಸಿಗ್ಲಿಕ್ಕೆ ಶುರು ಆಗ್ತದೆ. ರುಚಿ ಸಿಕ್ಕಿದ ಮೇಲೆ ಏನಾಗ್ತದೆ? ಇನ್ನೂ ಆಸಕ್ತಿ ಬೆಳೀತದೆ. ನೋಡಿ, ಒಂದು ಟೇಸ್ಟ್ ಸಿಕ್ಕಿದ್ರೆ ಏನಾಗ್ತದೆ? ಒಂದು ಸ್ವಲ್ಪ ಟೇಸ್ಟ್ ಸಿಕ್ಕಿದ್ರೆ ಅಮ್ಮನಲ್ಲಿ ಕೇಳುದು, ಇನ್ನೂ ಬೇಕು ನನಗೆ, ಇನ್ನೂ ಬೇಕು. ಸೆರಗು ಹಿಡಿದು ಎಳೆಯುವುದು, ಅಪ್ಪನ ಜೋಬಿಗೆ ಕೈ ಹಾಕುದು, ಬೇಕು ಬೇಕು ಬೇಕು, ನಂಗೆ ಇನ್ನೂ ಬೇಕು. ಯಾವಾಗ ಅದು ಗೊತ್ತಾಯ್ತು?
ಸ್ವಲ್ಪ ರುಚಿ ಸಿಕ್ಕುವಾಗ. ರುಚಿ ಸಿಕ್ಕಿದ ಮೇಲೆ ಏನಾಯ್ತು? ಇನ್ನು ಬೇಕು, ಇನ್ನು ಬೇಕು, ಇನ್ನು ಬೇಕು. ಏನಾಯ್ತು? ಇನ್ನು ಬೇಕು ಅಂತ ಹೇಳಿ ಆಸಕ್ತಿ. ಆ ಆಸಕ್ತಿ ಯಾರಿಗೆ ಸಿಕ್ಕಿತು ಅವರು ಅದರ ಹಿಂದೆ ಬಿಡುವುದಿಲ್ಲ. ಇದೇ ಮಟೀರಿಯಲ್ ಲೈಫಲ್ಲಿ ಆಗುದು. ಈಗ ಏನೋ ಅಡಿಕ್ಟ್ ಆಗಿರ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ? ಇಂಜೆಕ್ಷನ್ ಹಾಕಿಕೊಳ್ತಾರೆ, ಏನೇನೋ ಮಾಡ್ತಾರಲ್ಲ, ಎಡಿಕ್ಟ್ ಆಗ್ತಾರೆ. ಅವ್ರಿಗೇನು, ಅವ್ರು ಇಲ್ಲದ ಬದುಕಲಿಕ್ಕೆ ಆಗುದಿಲ್ಲ. ಅವರು ಏನಾದ್ರೂ ಮಾಡ್ಕೊಳ್ತಾರೆ ಅದಕ್ಕೆ. ಯಾಕೆ? ಅದಕ್ಕೆ ಅಷ್ಟು ಟೇಸ್ಟ್ ಬೆಳೆದಿದೆ, ರುಚಿ ಬೆಳೆದಿದೆ. ರುಚಿಯಿಂದ ಆಸಕ್ತಿ ಬೆಳೀತು. ಆಸಕ್ತಿ ಬೆಳೆದ ಮೇಲೆ ಏನಾಯ್ತು? ಭಗವಂತನಲ್ಲಿ ಸಂಪೂರ್ಣ ಭಾವ ಬೆಳೀತದೆ. ಭಾವ ಗಟ್ಟಿಯಾಗಿ ಪ್ರೇಮ ಆಗ್ತದೆ. ಹೀಗಿರಿ ಈ ರೀತಿಯಲ್ಲಿ ಬರೀ ಕೋಮಲವಾದ ಶ್ರದ್ಧೆಯಿಂದ ನಾವು ಪ್ರಗತಿ ಹೊಂದಿ ಕೃಷ್ಣನ ಪ್ರೇಮದ ಕಡೆಗೆ ಹೋಗ್ತೇವೆ. ಅದು ಹೇಗೆ ಸಾಧ್ಯ? ಸಾಧು ಸಂಘ. ಅದಕ್ಕೋಸ್ಕರ ಸಾಧು ಸಂಘ, ಸಾಧು ಸಂಘ ಸರ್ವಶಾಸ್ತ್ರ ಕಾಯ್, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೊಯ್ ಅವ್ರ ಸರ್ವಶಾಸ್ತ್ರ ಕಾಯ್. ಏನೇ ಆದ್ರೂ ಕೂಡ ನಮಗೆ ಅರ್ಥ ಆಗ್ಬೇಕಾದ್ದೇನು ಅಂತ ಹೇಳಿದ್ರೆ, ಈ ಸಾಧು ಸಂಘವನ್ನು ಮಾತ್ರ ನಾವು ಬಿಡಲೇಬಾರದು ಅಂತೇಳಿ ಮುಂದೆ ಹೋಗ್ತಾ ಇದ್ದೇನೆ. ಭಕ್ತರ ಸಹವಾಸದಿಂದ ಶ್ರದ್ಧೆಯು ಹುಟ್ಟುತ್ತದೆ. ಮಹಾತ್ಮರಿಂದ ವೈದಿಕ ಸಾಹಿತ್ಯದ ಎಲ್ಲ ಸಾಕ್ಷ್ಯವನ್ನು ಕೇಳಿಯೂ ದುರದೃಷ್ಟವಂತರಿಗೆ ದೇವರಲ್ಲಿ ಶ್ರದ್ಧೆಯು ಬರುವುದಿಲ್ಲ. ಇಂಥ ಡೇಂಜರ್ ಇದೆ. ಎಷ್ಟೋ ಜನ ನಾವು ನೋಡ್ತೇವೆ, 4 ದಿವಸ ಕೇಳ್ತಾರೆ, 5ನೇ ದಿವಸ ಎಸ್ಕೇಪ್. ಯಾಕೆ ಎಸ್ಬೇಕು ಅಂತ ಹೇಳಿದ್ರೆ ಅವರಿಗೆ 2ನೇದ್ರಲ್ಲಿ ಆಸಕ್ತಿ, 1ನೇದ್ರಲ್ಲಿ ಆಸಕ್ತಿ ಇಲ್ಲ. ಶ್ರದ್ಧೆ ಸ್ವಲ್ಪ ಬೆಳೀತು, ಆದ್ರೆ ಅದನ್ನ ಸ್ವಲ್ಪ ಸಹ ನೀರು ಹಾಕ್ಲಿಲ್ಲ ಅದಕ್ಕೆ. ಈಗ ಉದಾಹರಣೆಗೆ ತುಳಸಿ ವೃಕ್ಷ ಇಲ್ಲಂದ್ರೆ ಕಲ್ಪ ವೃಕ್ಷಕ್ಕೆ ನಾವು ಏನು ಹಾಕ್ಬೇಕು? ಬುಡಕ್ಕೆ ನೀರು ಹಾಕ್ಬೇಕು. ಬುಡಕ್ಕೆ ನೀರು ಹಾಕ್ಬೇಕು, ಬುಡಕ್ಕೆ ಏನೇನೋ ಏನು ಏನ್ ಹೇಳ್ತಾರೆ ಅದಕ್ಕೆ? ಕೆಮಿಕಲ್ ಅಲ್ಲ, ರಾಸಾಯನಿಕ ಗೊಬ್ಬರ ಹಾಕಬೇಕು ಅಲ್ವಾ? ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೀತದೆ, ಚೆನ್ನಾಗಿ ಬೆಳೀತದೆ. ಅದೇ ಹಾಕ್ಲಿಲ್ಲ. ಅದು ಹಾಕುದಂದ್ರೆ ಏನು? ಭಜನ ಕ್ರಿಯೆ ಅಂದ್ರೆ ಗೊಬ್ಬರ, ಸಾಧು ಸಂಘ ಅಂದ್ರೆ ಗೊಬ್ಬರ. ಅದು ಹಾಕ್ಲಿಲ್ಲ ಅಂದ್ರೆ ಈ ಶ್ರದ್ಧೆ ಗಾಢ ಆಗುದಿಲ್ಲ. ಅದ ಕಾರಣ ಅಂಥವರನ್ನ ನಾವು ಕೇರ್ಫುಲ್ ಆಗಿ ನೋಡ್ಬೇಕು. ಈಗ ಯಾರಾದ್ರೂ ಹೊಸಬ್ರು ಭಕ್ತಿಗೆ ಬರ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಭಕ್ತ ಒಂದು ದಿನ ಹಿಂದೆ ಬಂದು ಯಾರಿಗೆ ಭಕ್ತಿ ಸ್ವಲ್ಪ ಆದ್ರೂ ಅರ್ಥ ಆಗಿದೆ ಅವನ ಕರ್ತವ್ಯ. ಈಗ ಒಂದೊಂದ್ಸಲ ಏನಾಗ್ತದೆ, ಬಂದ ಕೂಡಲೇ ಜಪ ಮಾಡಿ, ತುಂಬಾ ಇಂಪಾರ್ಟೆಂಟು. ಜಪ ಮಾಡಲಿಲ್ಲ ಅಂದ್ರೆ ಜೀವನವೇ ವೇಸ್ಟ್. ನಿಮ್ಮನೇಲಿ ಡೈಲಿ ಪ್ರಸಾದವೇ ಮಾಡ್ಬೇಕು. ಪ್ರಸಾದ ಮಾಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನವಿಲ್ಲ ನೀವು ಭಕ್ತಿ ಮಾಡ್ಲಿಕ್ಕೆ. 1ನೇ ದಿವ ಬಂದಿದ್ದಾರೆ ಅಷ್ಟೇ, ಅವರು ಹಾರ್ಟ್ ಫೇಲ್ ಆಗ್ಲಿಕ್ಕೆ 1 ಕ್ಷಣ ಅಷ್ಟೇ. ನಾಳೆಯಿಂದ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ದೇವತೆ ಕೃಷ್ಣ ಮಾತ್ರ ದೇವರು, ಬೇರೆ ಯಾರನ್ನು ಮಾಡಬಾರ್ದು ಪೂಜೆ. ಕೃಷ್ಣ ಹೀಗೆ ಹೇಳಿದ ತಕ್ಷಣ ಏನಾಗ್ತಾರೆ? ಅವರು ವಿಮುಖರಾಗ್ತಾರೆ. ಆದ ಕಾರಣ ನಮ್ಮೆಲ್ಲರ ಜವಾಬ್ದಾರಿ. ಯಾಕಂದ್ರೆ ಇದು ಪ್ಯೂರೆಸ್ಟ್ ಸೈನ್ಸ್. ಇಲ್ಲಿ ಯಾವ ದೇವತೆಗಳಿಗೆ ಅವಹೇಳನೆ ಇಲ್ಲ, ಯಾವ ದೇವತೆಗಳನ್ನು ಕೆಳಗೆ ಮಾಡ್ತಿಲ್ಲ. ಅದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರು ದೇವತೆಗಳಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ ಅವರು ಕೃಷ್ಣ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ದೇವತೆಗಳನ್ನ ಅವಹೇಳನೆ ಮಾಡ್ತಾರೆ ಅವರು ಕೃಷ್ಣ ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಅವರನ್ನು ತಗೊಳ್ಳೋದು ಇಲ್ಲ, ಕೃಷ್ಣ ಹತ್ತಿರ ಕೂಡ ಬರ್ಲಿಕ್ಕೆ ಬಿಡುವುದಿಲ್ಲ. ಈಗ ಯಾರಾದ್ರೂ ಶಿವದೇವರಿಗೆ ಏನಾದ್ರೂ ಹೇಳಿದ್ರೆ ಕೃಷ್ಣ ಹತ್ತಿರಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಬ್ರಹ್ಮನಿಗೆ ಏನಾದ್ರೂ ಹೇಳಿದ್ರೆ ಭಗವಂತ ಹತ್ತಿರ ಬರ್ಲಿಕ್ಕೆ ಬಿಡುವುದಿಲ್ಲ ನಮ್ಮನ್ನು. ಆದ ಕಾರಣ ನಾವು ಹೇಳ್ತೇವೆ ಭಕ್ತಿಯಲ್ಲಿ ಮುಂದೆ ಬರ್ತಾ ಇದ್ದೇವೆ, ಆದ್ರೆ ಸ್ವಲ್ಪ ಹಿಂದೆ ಬಂದು ನೋಡೋಣ ನಾವು ಏನೇನು ತಪ್ಪು ಮಾಡ್ತಾ ಇದ್ದೇವೆ ಅಂತ ಹೇಳಿ. ತುಂಬಾ ತುಂಬಾ ಇಂಪಾರ್ಟೆಂಟು. ಅದರಿಂದಾಗಿಯೇ ನಮಗೆ ಇಲ್ಲಿ ಭಕ್ತಿಯಲ್ಲಿ ಶ್ರದ್ಧೆ ಬೆಳೀತಾ ಇಲ್ಲ. ಯಾಕೆಂದ್ರೆ ನಾವು ವೈಷ್ಣವ ಅಪರಾಧ ಮಾಡ್ತಾ ಇದ್ದೇವೆ, ದೇವತೆಗಳ ಅಪರಾಧ ಮಾಡ್ತಿದ್ದೇವೆ. ಅದನ್ನು ಮಾಡಲೇಬಾರದು. ಶ್ರದ್ಧೆಯು ಬರುವುದಿಲ್ಲ. ಅವರು ಅರೆಮನಸ್ಸಿನವರು ಮತ್ತು ಪ್ರಭುವಿನ ಅರೆಮನಸ್ಸಿನವರು, ಅಲ್ಲಿ ಇಲ್ಲಿ ಕಾಲಿಟ್ಟವರು, ತ್ರಿಶಂಕುವಿನವರು ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿರಲಾರರು. ನಗಾಡುದಲ್ಲ, ನಾನು ಕೂಡ ಹಾಗೆ ಇದ್ದೆ, ಹೆಚ್ಚಿನವರು ಹೀಗೆ ಇದ್ದೆವು, ನಮ್ಮ ಭಾಗ್ಯ ಭಕ್ತರ ಸಂಘ ಸಿಕ್ಕಿತು. ಇಲ್ಲ ಅಂತ ಹೇಳಿದ್ರೆ ನಾವು ಹಾಗೆ ಅರೆಮನಸ್ಸಿನವರು, ಅಲ್ಲಿ ಓಕೆ ಇಲ್ಲಿ ಓಕೆ. ಇವತ್ತು ಶುಕ್ರವಾರ ಅಲ್ಲಿ ಹೋಗ್ತೇನೆ, ನಾಳ್ದು ಆದಿತ್ಯವಾರ ಇಲ್ಲಿ ಹೋಗ್ತೇನೆ, ನಾಳ್ದು ಅಲ್ಲಿ ಹೋಗ್ತೇನೆ, ಏನು ಸಿಕ್ಕಿದ್ರು ಎಲ್ಲವೂ ಒಂದೇ ಅಂತ ಹೇಳುವ ಮನೋಭಾವ ಇತ್ತು ನಂಗೆ. ಆದರೆ ಸಂಘ ಸಿಕ್ಕಿದ ಮೇಲೆ ಗೊತ್ತಾಯ್ತು, ಇದನ್ನು ಸಿಕ್ಕಿದ ಮೇಲೆ ಬೇರೆ ಯಾವುದಕ್ಕೂ ಹಾತಿರುವ ಅಗತ್ಯ ಇಲ್ಲ, ಇದೇ ಅಲ್ಟಿಮೇಟ್ ಅಂತ ಹೇಳಿ. ಹೀಗೆ ಅದಕ್ಕೆ ಶಾಸ್ತ್ರ ಪ್ರಮಾಣ ಕೂಡ ಬೇಕು. ಎಲ್ಲರೂ ಅವರವರ ಹಾದಿಯನ್ನು ಅಲ್ಟಿಮೇಟ್ ಅಂತಲೇ ಹೇಳುವವರೇ, ಆದ್ರೆ ಶಾಸ್ತ್ರ ಪ್ರಮಾಣ ಇಲ್ಲದೆ ಅಲ್ಟಿಮೇಟ್ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ಸಾಧು ಶಾಸ್ತ್ರ, ಇದು 3 ತ್ರಿಕೋಣ ಅಂತ ಹೇಳ್ತಾರೆ. ಗುರು ಸಾಧು ಶಾಸ್ತ್ರ, ಇದು 3 ಮೀಟ್ ಆಗಿ ನಮಗೆ ಗೊತ್ತಿದ್ದ ಜ್ಞಾನವನ್ನ ವ್ಯಾಲಿಡೇಟ್ ಮಾಡಬೇಕು. ನಮಗೆ ಸಿಕ್ಕಿರುವ ಜ್ಞಾನ. ಈಗ ನಾವು ಉದಾಹರಣೆಗೆ ಈಗ ನಾವು ತಪ್ಪು ಮಾಡ್ತಾ ಇದ್ದೇವಲ್ಲ ಶ್ಲೋಕದಲ್ಲಿ ಹೇಳುವಾಗ, ಅದನ್ನ ವ್ಯಾಲಿಡೇಟ್ ಮಾಡಬೇಕು. ಯಾರ ಮುಖಾಂತರ? ಗುರು ಸಾಧು ಶಾಸ್ತ್ರ. ಶಾಸ್ತ್ರ ಏನು ಹೇಳ್ತದೆ, ಆ ಶಾಸ್ತ್ರವನ್ನ ಗುರು ಏನು ಹೇಳ್ತಾರೆ
ಆ ರೀತಿಯಲ್ಲಿ ನಾವು ವ್ಯಾಲಿಡೇಟ್ ಮಾಡಿದ್ರೆ ಏನಾಗ್ತದೆ, ನಾವು ಮಾಡೋ ತಪ್ಪನ್ನ ತಿದ್ದಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಇದರಲ್ಲಿ ಏನು ಈಗೋ ಇಲ್ಲ, ನಮಗೇನಿಲ್ಲ, ಯಾರಿಗೂ ಈಗೋ ಇರಬಾರ್ದು. ಯಾಕೆ ಈಗೋ ಇರಬಾರ್ದು ಅಂತ ಹೇಳಿದ್ರೆ, ತಪ್ಪು ತಿದ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ? ತಪ್ಪನ್ನೇ ಮಾಡ್ತಾ ಇದ್ರೆ ಹೇಗೆ? ಅದರ ಅರ್ಥ ನಮಗೆ ಅಸೂಯೆ ಇದೆ ಅಂತ ಅರ್ಥ. ನಮಗೆ ಅಸೂಯೆ ಒಂದು ಸ್ವಲ್ಪ ಇದ್ರೂ ಕೂಡ ನಮಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಈ ಮೊದಲನೇ ಶ್ಲೋಕದಲ್ಲೇ ಸಾಬೀತು ಮಾಡಿದ್ದಾರೆ ಭಗವಂತ, ಶುದ್ಧ ಭಕ್ತಿ ಹೇಗೆ ಸಿಗ್ತದೆ ಅಂತ ಹೇಳಿ. ಆದ ಕಾರಣ ನಾವೆಲ್ಲ ಹಾತೊರಬೇಕಾದ್ದು ಶುದ್ಧ ಭಕ್ತಿ, ಮಿಶ್ರ ಭಕ್ತಿ ಅಲ್ಲ. ನಾವೆಲ್ಲ ಮಿಶ್ರ ಭಕ್ತಿ ಮಾಡ್ತಿದ್ದೇವೆ, ಆದರೆ ನಮಗೆ ಆಸೆ ಬೇಕು, ನಾನು ಶುದ್ಧ ಭಕ್ತಿ ಮಾಡಬೇಕು ಅಂತ ಹೇಳಿ. ಶುದ್ಧ ಭಕ್ತಿಯಲ್ಲಿ ಇದು ಯಾವುದಕ್ಕೂ ಬೆಲೆ ಇಲ್ಲ. ಅಸೂಯೆ, ಹಣ ಸಂಪಾದನೆ, ಅದು ಇದು ಏನು ಇಲ್ಲ, ಯಾವ ಜಂಜಾಟಕ್ಕೂ ಬೆಲೆ ಇಲ್ಲ. ಆದ ಕಾರಣ ನಮ್ಮ ಎಲ್ಲರ ಉದ್ದೇಶ ಶುದ್ಧ ಭಕ್ತಿ ಮಾಡೋದು. ಅದಕ್ಕೆ ಈಗ ಆಗ್ತಾ ಇಲ್ಲದೆ ಇರಬಹುದು. ಆದ ಕಾರಣ ನಾವು ಯಾವತ್ತೂ ಅರೆ ಮನಸ್ಸಾಗಿರಬಾರ್ದು. ಭಕ್ತಿಗೆ ಬಂದ ಮೇಲೆ ಕೂಡ ಪರವಾಗಿಲ್ಲ ಅಂತ ಹೇಳುವ ಮನೋಭಾವ ಇರಬಾರ್ದು. ಇಲ್ಲ, ನನಗೆ ಶುದ್ಧ ಭಕ್ತಿಯೇ ಮಾಡಬೇಕು ಅಂತ ಹೇಳುವ ದೃಢ ಸಂಕಲ್ಪ ಮಾಡಿದರೆ ಅದು ನಮಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ, ಭಕ್ತರ ಸಂಘ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅರಮನಸ್ಸಿನವರು ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿರಲಾರರು. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಶ್ರದ್ಧೆಯು ಒಂದು ಬಹುಮುಖ್ಯ ಅಂಶ. ಎಲ್ಲರೂ ಈ ಶ್ರದ್ಧೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಬಹುಮುಖ್ಯ ಅಂಶ. ಈ ಶ್ರದ್ಧೆಯನ್ನ ನಾವು ಸಡಿಲು ಬಿಟ್ರೆ, ಕೋಮಲವಾಗಿಯೇ ಇಟ್ರೆ, ನಾನು ಕನಿಷ್ಠನಾಗಿಯೇ ಇರ್ತೇನೆ, ತೊಂದರೆ ಇಲ್ಲ. ನಾನು ಶಾಸ್ತ್ರ ಕೇಳುದಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದ್ರೆ ಟಾಪ್ ಮೋಸ್ಟ್ ಅಂತ ಗೊತ್ತಾಯ್ತು, ನಾನು ಜಪ ಮಾಡ್ತಾ ಇರ್ತೇನೆ. ನನಗೆ ಕ್ಲಾಸ್ ಎಲ್ಲ ಅಟೆಂಡ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ಅಯ್ಯೋ ಸೇವೆ ಎಲ್ಲ ಬೇಡ, ನಾನು ಮನೆಯಲ್ಲಿ ಕೂತು ಜಪ ಮಾಡ್ತೇನೆ. ಇದು ಯಾರು ಮಾಡುವಂಥವ್ರು? ಕೋಮಲ ಶ್ರದ್ಧೆ ಇರುವವರು. ಅಂದ್ರೆ ನನಗೆ ಇನ್ನು ಗೊತ್ತಾದ್ರೆ ಕೃಷ್ಣ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡಬೇಕಲ್ಲ, ನನಗೆ ಅದು ಬೇಡ, ನಾನು ಇಷ್ಟ ಸಾಕು ನನಗೆ. ಇದು ತುಂಬಾ ಡೇಂಜರ್ ಭಕ್ತಿಯಲ್ಲಿ. ಇದ್ದಲ್ಲೇ ಇದ್ದು 2ನೇ ಕ್ಲಾಸಲ್ಲಿ ಫೇಲ್ ಆಗಿ 2ನೇ ಕ್ಲಾಸಲ್ಲೇ ಇರುವುದು ಅಂತ ಸ್ಥಿತಿ. ನಾವು ಮಟೀರಿಯಲಿ ಅದನ್ನು ಇಷ್ಟಪಡಲ್ಲ, ಇನ್ನು ಭಕ್ತಿಯಲ್ಲಿ ಹೇಗೆ ಅದನ್ನು ಇಷ್ಟಪಡ್ಲಿಕ್ಕೆ ಸಾಧ್ಯ? ಆದ ಕಾರಣ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ಫೇಲ್ ಆಗಬಾರ್ದು. ನಾವು ಫೇಲ್ ಆಗುವಂತಹ ಮನೋಭಾವ ನಮ್ಮ ಹತ್ರ ಇರಬಾರ್ದು. ನಾವು ಪಾಸ್ ಆಗಿ ಮುಂದೆ ಹೋಗ್ಬೇಕು. ಅಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ನಾವು ಸೇರ್ಬೇಕು. ಅದು ಹೋಲಿಸ್ಟಿಕ್ ಅಂತ ಹೇಳ್ತಾರೆ. ಜಪ ಮಾಡುದು, ಶಿಲ ಪ್ರಭುಪಾದ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ನಮಗೆ. ಜಪ ಮಾಡುದು, ಭಗವದ್ಗೀತೆ ಓದುದು, ಸಾಧು ಸಂಘ ಮಾಡುದು, ಪ್ರಸಾದ ಸೇವೆ ಮಾಡುದು, ಕೀರ್ತನೆ ಮಾಡುದು, ಏನೆಲ್ಲ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುದು, ಏನೆಲ್ಲ ಕೊಟ್ಟಿದ್ದಾರೆ. ಒಂದಾ ಎರಡ? ಕೃಷಿ ಮಾಡಿ ಭಗವಂತನ ಸೇವೆ ಮಾಡೋದು, ಈ ಒಂದಲ್ಲ ಎರಡಲ್ಲ, ಎಷ್ಟಿದೆ ಲೆಕ್ಕವೇ ಇಲ್ಲ. ಅದೆಲ್ಲದಲ್ಲೂ ನಾವು ಮನಸ್ಸು ಕೊಡ್ಬೇಕು. ಎಷ್ಟಾಗ್ತದೆ ಅಷ್ಟು. ಕೆಲವು ನಮಗೆ ಆಗುದಿಲ್ಲ, ಆದದ್ರಲ್ಲಿ ಎಲ್ಲದರಲ್ಲೂ ಮನಸ್ಸು ಕೊಡುವಂಥದ್ದು. ಆಲ್ ರೌಂಡರ್ ಆಗ್ತೇವೆ ನಾವಾಗ. ಕೃಷ್ಣ ಆಲ್ ರೌಂಡರ್ ಅನ್ನು ತುಂಬಾ ಇಷ್ಟಪಡ್ತಾರೆ. ಆಲ್ ರೌಂಡರ್ ಅಂತ ಹೇಳಿದ್ರೆ ಏನಕ್ಕೂ, ಯಾವ ಧರ್ಮಕ್ಕೂ ರೆಡಿ ನಾನು. ವರ್ಣಾಶ್ರಮ ಧರ್ಮದ ಕ್ಷತ್ರಿಯ, ವೈಶ್ಯ, ಶೂದ್ರ, ಏನಕ್ಕೂ ಭಗವಂತನ ಸೇವೆಯಲ್ಲಿ ನಾನು ರೆಡಿ. ಕೆಲವರು ಶೂದ್ರರೇ ನಾವು. ಶೂದ್ರ ಅಂತ ಹೇಳಿದ್ರೆ ಅಷ್ಟು ಉತ್ಕೃಷ್ಟ. ಯಾಕೆ ಅಂತ ಹೇಳಿದ್ರೆ ಶೂದ್ರನ ಒಂದು ಉತ್ಕೃಷ್ಟವಾದ ಗುಣವೇ ವೈಷ್ಣವನಲ್ಲಿ ಬೇಕು. ಯಾವುದದು? ಅದಿಲ್ಲದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಶೂದ್ರರಲ್ಲಿ ಇರುವಂತಹ ಉತ್ಕೃಷ್ಟವಾದ ಗುಣ. ಶೂದ್ರ ಅಂತ ಹೇಳುವಾಗ ನಮಗೆ ಅರ್ಥ ಆಗ್ಬೇಕು, ಈಗಿನ ಪ್ರಪಂಚದಲ್ಲಿ ಕಲಿಯುವಂತಹ ಶೂದ್ರ ಅಲ್ಲ, ಹೆಸರು ಕರೆಯುವಂತ ಶೂದ್ರವನ್ನ ಮಾತಾಡ್ತಿಲ್ಲ ನಾವು. ಶುದ್ಧವಾದಂತಹ ಭಗವಂತದ ಪಾದ ಕಮಲಗಳಾದ ಶೂದ್ರರ ಬಗ್ಗೆ ಚಿಂತನೆಯಲ್ಲಿ ಅವರು ವೈಷ್ಣವರ ಬಗ್ಗೆ ಮಾತಾಡ್ತೇವೆ. ಶೂದ್ರ ಮನಸ್ಥಿತಿಯಲ್ಲಿರುವ ಮನುಷ್ಯರು ಅಥವಾ ವ್ಯಕ್ತಿಗಳ ಮನೋಭಾವ ಏನಿರ್ತದೆ? ಪಾರಿಚಾರ್ಯ ಅಂತ ಹೇಳ್ತಾರೆ. ಹೇಳಿ ಯಾರು? ಸೇವೆ. ಸೇವೆ. ದಾಸ 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 ಅಂತ ಹೇಳಿದ್ರೆ ಸಾಕ, ಸೇವೆ ಮಾಡ್ಬೇಕು. ಅದು ಎಲ್ಲಿಂದ ಕಲಿಯುವಂಥದ್ದು? ಅದು ಆ ಮನೋಭಾವದಿಂದ. ಆದ ಕಾರಣ ವರ್ಣಾಶ್ರಮ ಧರ್ಮದಲ್ಲಿ ಭಗವಂತ ಎಲ್ಲವೂ ಕೊಟ್ಟಿದ್ದಾನೆ. ಅದನ್ನೇ ನಾವು ಜಾಸ್ತಿ ಘನೀಭೂತ ಮಾಡಿದ್ರೆ ಸಂಪೂರ್ಣ ಶುದ್ಧ ಭಕ್ತಿ ಆಗ್ತದೆ. ವರ್ಣಾಶ್ರಮ ಧರ್ಮದಲ್ಲಿ ಭಗವಂತ ಈಗಾಗಲೇ ಕೊಟ್ಟಂತಹ ರೂಪುರೇಖೆಗಳನ್ನ ನಾವು ಅರ್ಥ ಮಾಡಿ ಅದನ್ನ ಸರಿಯಾಗಿ ಅವಲಂಬನೆ ಮಾಡಿ ಅದನ್ನೇ ಕರೆಕ್ಟಾಗಿ ಪಾಲಿಸಿದ್ರೆ ನಿಧಾನವಾಗಿ ಭಕ್ತಿ ಸಿಕ್ಕಿ ಆ ಭಕ್ತಿ ಗಾಢ ಆಗ್ತದೆ. ನಮಗೆ ಅದಿಲ್ಲ, ಅವಕಾಶ ಇಲ್ಲ. ಅದಕ್ಕೋಸ್ಕರ ನೇರ ಭಕ್ತಿಯನ್ನು ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರಂತಹ ಆಚಾರ್ಯರು. ಅದರ ಅರ್ಥ ಆ ಭಕ್ತಿ ಮಾಡ್ತಾ ವರ್ಣಾಶ್ರಮವನ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಅದೇ ಬುನಾದಿಯನ್ನ ನಾವು ಪುನಃ ಕಟ್ಟಬೇಕು ಅಂತ ಹೇಳಿ, ಭಕ್ತಿ ಮಾಡ್ತಾ ಬುನಾದಿಯನ್ನು ಕಟ್ಟಬೇಕು ಅಂತ ಹೇಳಿ ಶ್ರೀಲ ಪ್ರಭುಪಾದರ ಉದ್ದೇಶ. ಅದ್ಭುತವಾದ ಶ್ಲೋಕ. ನಾವು ಯಾವತ್ತೂ ಹೇಳುವಂತ ಶ್ಲೋಕ ಇದನ್ನು ಚೆನ್ನಾಗಿ ಅರ್ಥ ಮಾಡೋಣ. ಪರಮ ಪ್ರಭುವಾದ ಕೃಷ್ಣನನ್ನು ಸೇವಿಸಿದರೆ ಸಾಕು, ಮನುಷ್ಯನು ಎಲ್ಲ ಪರಿಪೂರ್ಣತೆಯನ್ನು ಸಾಧಿಸಬಹುದು.
ಎಂಬ ಪೂರ್ಣ ದೃಢ ನಂಬಿಕೆಯೇ ಶ್ರದ್ಧೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಅದೇ ನಿಜವಾದ ಶ್ರದ್ಧೆ. ನೋಡೋಣ ಚೈತನ್ಯ ಚರಿತಾಮೃತದಲ್ಲಿ ಏನು ಹೇಳಿದೆ ಅಂತ ಹೇಳಿ. ಒಂದೇ ಕ್ಷಣ. ಶ್ರದ್ಧೆ, ಶ್ರದ್ಧಾ ಬೇಕಾಗ್ತದೆ. ಶ್ರದ್ಧಾ ಶಬ್ದೆ ವಿಶ್ವಾಸಕ್ಕೆ ಇದೇ ಶ್ಲೋಕ ಆಗಿರುತ್ತೆ. ಕ್ಷಮಿಸಿ, ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷಲ್ಲಿ. ಶ್ರದ್ಧಾ ಶಬ್ದೆ ಹಿಂದಿಯಲ್ಲಿ ಆಯ್ತಿದ್ದು, ಇರ್ಲಿ. ಶ್ರದ್ಧಾ ಶಬ್ದೆ ವಿಶ್ವಾಸ ಕಹೆ ಸುದೃಢ ನಿಶ್ಚಯ ಕೃಷ್ಣ ಭಕ್ತಿ ಕೈಲೆ ಸರ್ವ ಕರ್ಮ ಕೃತ ಹಾಯ. ಯಾರು ಕೃಷ್ಣ ಭಕ್ತಿ ಮಾಡ್ತಾರೆ ಅದರ ಅರ್ಥ ಏನು? ಎಲ್ಲ ಕರ್ಮವನ್ನು ಮಾಡಿದ್ದಾರೆ ಅಂತ ಅರ್ಥ. श्रद्धा वह दृढ़ विश्वास है कि कृष्ण की दिव्य प्रेममयी सेवा करने से सभी सहायक कर्म स्वतः ही संपन्न हो जाता है. ಈ ಕೃಷ್ಣ ಭಕ್ತಿ ಮಾಡಿದ್ರೆ ಎಲ್ಲ ಕರ್ಮಗಳು ಸಂಪನ್ನಂ ಸುಸಂಪನ್ನಂ ಸಂಪನ್ನ ಆಗ್ತದೆ. ಎಲ್ಲ ದೇವತೆಗಳಿಗೆ ಸಂಪನ್ನ ಆಗ್ತದೆ, ಎಲ್ಲರಿಗೂ ಸಂಪನ್ನ ಆಗ್ತದೆ. ಹೇಳುವುದೇ ಬೇಡ, ಕೃಷ್ಣ ಭಕ್ತಿ ಮಾಡಿದ್ರೆ ಸಾಕು. ಅದ್ಭುತ ಇದು. ಇದನ್ನ ನಾವು ಹೃದಯಕ್ಕೆ ತಕ್ಕ. ಎಲ್ಲ ದೇವಾದಿ ದೇವತೆಗಳಿಗೆ ಸಂಪನ್ನ, ಎಲ್ಲ ವ್ಯಕ್ತಿಗಳಿಗೆ ಸಂಪನ್ನ, ಸುಸಂಪನ್ನ. ಏಸಾ ವಿಶ್ವಾಸ. ಇಂತಹ ವಿಶ್ವಾಸಕ್ಕೆ ಏನು ಹೇಳ್ತಾರೆ? ಶ್ರದ್ಧಾ. ऐसा विश्वास भक्तिमय सेवा के निर्वाह के लिए ಅನುಕೂಲ होता है. ಆದ ಕಾರಣ ಇಂತಹ ವಿಶ್ವಾಸ, ಇಂತಹ ಶ್ರದ್ಧೆ ಭಕ್ತಿಗೆ ತುಂಬಾ ಅನುಕೂಲ. ಭಕ್ತಿ ಅನುಕೂಲ ಮಾತ್ರ ಕಾರ್ಯೇರ ಸ್ವೀಕಾರ ಅಂತ ಹೇಳ್ತಾರಲ್ಲ, ಇದೇ ಭಕ್ತಿಗೆ ಅನುಕೂಲವಾದ ಶ್ರದ್ಧೆ. ಇಂತಹ ಶ್ರದ್ಧೆಯನ್ನು ನಾವು ಸ್ವೀಕರಿಸಬೇಕು. ಅಂದ್ರೆ ಬೇರೆ ಕರ್ಮದ ಫಲ ಬಗ್ಗೆ ನಾವು ಚಿಂತೆ ಇಲ್ಲ, ನಾವು ಭಕ್ತಿಯದ್ದು ಮಾತ್ರ ಚಿಂತನೆ. ಶ್ರದ್ಧಾ ಶಬ್ದೆ ವಿಶ್ವಾಸ ಕಹೆ ಸುದೃಢ ನಿಶ್ಚಯ. ಯಾವ ರೀತಿಯ ನಿಶ್ಚಯ? ಕೃಷ್ಣ ಭಕ್ತಿ ಮಾಡಿದರೆ ಎಲ್ಲ ಕರ್ಮ ಕೂಡ ಆಯ್ತು ಅಂತ, ಮಾಡುವ ಅಗತ್ಯ ಇಲ್ಲ ಅಂತ ಅರ್ಥ. ಯಾವ ಕರ್ಮದ ಅಗತ್ಯ ಇಲ್ಲ ಅಂತ. ಓಕೆ, ಮುಂದೆ ಹೋಗ್ತೀನಿ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ 4ನೇ ಸ್ಕಂದ 31ನೇ ಅಧ್ಯಾಯ 14ನೇ ಶ್ಲೋಕ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾ ಪ್ರಾಣೋಪಹಾರಾಚ್ಚ ಯತೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮತ್ಯುತೇಜ್ಯ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಸಾಧ್ಯ ಆದ್ರೆ ನಾವೆಲ್ಲ ಇದನ್ನು ಬೈ ಹಾರ್ಟ್ ಮಾಡೋಣ. ಯಾಕೆ ಬೈ ಹಾರ್ಟ್ ಅಂತ ಹೇಳಿದ್ರೆ, ಯಾರಾದ್ರೂ ಕೇಳ್ತಾರೆ ಯಾಕೆ ಬರೀ ಕೃಷ್ಣ ಭಕ್ತಿ ಅಂತ ಹೇಳ್ತಿರಲ್ಲ, ಏನು ಪ್ರೂಫು? ಎಲ್ಲರಿಗೂ ಸುಖ ಸಿಗ್ತದೆ, ಎಲ್ಲರಿಗೂ ತೃಪ್ತಿ ಆಗ್ತದೆ ಅಂತ ಏನು ಪ್ರೂಫು? ಅದ್ಭುತವಾದ ಪ್ರೂಫ್ ಇದೆ. ಯಥಾ ತರೋರ್ಮೂಲ ನಿಷೇಚನೇನ. ಮರದ ಬೇರಿಗೆ ನೀರನ್ನು ಹಾಕಿ ಮನುಷ್ಯನು ಅದರ ಕೊಂಬೆಗಳನ್ನು, ಸಣ್ಣ ಶಾಖೆಗಳನ್ನು ಮತ್ತು ಎಲೆಗಳನ್ನು ತೃಪ್ತಿಪಡಿಸುತ್ತಾನೆ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾ. ಈಗ ಪ್ರಶ್ನೆ ಬರ್ಬೋದು, ಹಾಗಿದ್ರೆ ನಾವು ಇದಕ್ಕೆಲ್ಲ ತರೆಗೆಲೆಗಳಿಗೆಲ್ಲ ನೀರು ಹಾಕುವ ಅಗತ್ಯ ಇಲ್ವಾ? ನೀರು ಹಾಕ್ಬಹುದು, ಆದ್ರೆ ಅದಕ್ಕೆ ಮಾತ್ರ ನೀರು ಹಾಕಿ ಏನು ಪ್ರಯೋಜನ? ತರಗೆಲೆಗಳಿಗೆ ಮಾತ್ರ ನೀರು ಹಾಕಿ ಏನು ಪ್ರಯೋಜನ? ಇದರ ಜೊತೆ ಅದಕ್ಕೆ ಹಾಕಿದ್ರೆ ಏನು ತೊಂದರೆ ಇಲ್ಲ, ಅದಕ್ಕೆ ಮಿಶ್ರ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಹಾಕದೆ ಅದಕ್ಕೆ ಹಾಕಿ ಏನು ಫಲ? ಈಗ ನಾವು ಬೇರೆ ಬೇರೆ ದೇವಾದಿ ದೇವತೆಗಳಿಗೆ ಪೂಜೆ ಮಾಡ್ತೇವೆ, ಅಲ್ಲಿ ಬುಡವನ್ನೇ ಬಿಟ್ಟು ನಾವು ಬೇರೆಲ್ಲ ಮಾಡಿ ಏನು ಪ್ರಯೋಜನ? ಹಾಗೆ ಅಂತ ಹೇಳಿ ಬುಡವನ್ನು ಅವರನ್ನೆಲ್ಲ ಒಂದೇ ಅಂತ ಹೇಳಲಿಕ್ಕೆ ಆಗ್ತದ? ಈಗ ತಾಯಿ ಬೇರು ಮತ್ತು ಎಲೆಗಳು ಒಂದೇಯಾ? ಬೇರು ಕೆಳಗಿದೆ ನೋಡ್ಲಿಕ್ಕೆ, ಆದ್ರೆ ಬೇರು ಕೆಳಗಿದ್ರು ಕೂಡ ಬೇರಿನ ಶ್ರೇಷ್ಠತೆ ಎಲ್ರಿಗೂ ಗೊತ್ತು ತಾನೆ. ಎಲ್ಲರೂ ಕಾಪಾಡ್ಲಿಕ್ಕೆ ಪ್ರಯತ್ನ ಪಡುವರು ಬೇರನ್ನು ತಾನೆ. ನೋಡ್ಲಿಕ್ಕೆ ಎಲ್ರು ಕರ್ಮಿಗಳು, ಜ್ಞಾನಿಗಳು ಏನಂತಾರೆ? ಓ ಎಷ್ಟು ಒಳ್ಳೆ ಹಣ್ಣು, ಎಷ್ಟು ಒಳ್ಳೆ ಹೂ, ಎಷ್ಟು ಒಳ್ಳೆ ಎಲೆ ಅಂತ ಹೇಳಿ. ಆದ್ರೆ ಅದು ಎಲ್ಲಿಂದ ಬಂತು? ಆ ಒಳ್ಳೇದಾಗೋದು ಎಲ್ಲಿಂದ? ಬೇರು ಗಟ್ಟಿದ್ರೆ ಮಾತ್ರ. ಬೇರಿಗೆ ಏನಾದ್ರೂ ಹುಳ ಬಿತ್ತು ಅಂದ್ರೆ, ಬೇರಿಗೆ ಹುಳ ಅಂತ ಹೇಳಿದ್ರೆ ಭಕ್ತಿ ಯಾರು ಮಾಡ್ಲಿಲ್ಲ, ಎಲ್ಲಿದೆ ಹೂ, ಎಲ್ಲಿದೆ ಹಣ್ಣು? ವ್ಯರ್ಥ ಅದು. ಅಂತ ವೃಕ್ಷಕ್ಕೆ ಬೆಲೆ ಇಲ್ಲ. ಆದ ಕಾರಣ ಬೇರಿಗೆ ಮಾತ್ರ ನೀರು ಹಾಕುವವನು ಶುದ್ಧ ಭಕ್ತನಾಗ್ತಾನೆ. ಆಗ ನ್ಯಾಚುರಲಿ ಹಣ್ಣು ಹಂಪಲು ಎಲ್ಲ ಚೆನ್ನಾಗಿಯೇ ಬರ್ತದೆ. ಅಂದ್ರೆ ಸಪರೇಟ್ ಆಗಿ ಬೇರೆ ಯಾವುದಕ್ಕೂ ನೀರು ಹಾಕುವ ಅಗತ್ಯ ಇಲ್ಲ. ಅದ್ಭುತವಾದ ಶ್ಲೋಕ. ಯಥಾ ತರೋರ್ಮೂಲ
ತರೋ ಅಂದ್ರೆ ಮರದ ಅಥವಾ ವೃಕ್ಷದ ಮೂಲ. ನಿಷೇಚನೇನ ಅಂದ್ರೆ ನೀರು ಹಾಕುದು. ನಿಷೇಚನೆ ಅಂತ ಹೇಳುದು, ನಿಷೇಚನ ಅಂತ ಹೇಳಿದ್ರೆ ಒದ್ದೆ ಮಾಡೋದು. ಯಾವುದನ್ನು ಒದ್ದೆ ಮಾಡಬೇಕು? ಬುಡವನ್ನು ಒದ್ದೆ ಮಾಡಬೇಕು. ಬುಧವನ್ನು ಒದ್ದೆ ಮಾಡಿದ್ರೆ ಏನಾಗ್ತದೆ? ತೃಪ್ತಿಯಂತಿ. ಯಾರಿಗೆ ತೃಪ್ತಿ ಆಗ್ತದೆ? ಬುಡಕ್ಕಂತೂ ತೃಪ್ತಿ, ಅದರಲ್ಲೇನು ಸಂಶಯ ಇಲ್ಲ. ಬುಡಕ್ಕೆ ಸಪರೇಟ್ ತೃಪ್ತಿ ಆಗ್ಲಿಕ್ಕಿದ್ಯಾ? ಬುಡದ ಜೊತೆಗೆ ತತ್ ಸ್ಕಂದ ಭುಜ ಉಪಶಾಖಾಹ, ಅದರ ದೊಡ್ಡ ದೊಡ್ಡ ಕೊಂಬೆಗಳು, ರೆಂಬೆಗಳು, ಆಮೇಲೆ ಸಣ್ಣ ಸಣ್ಣ ಗೆಲ್ಲುಗಳು, ಎಲ್ಲದಕ್ಕೂ ತೃಪ್ತಿ ಆಗ್ತದೆ. ಅದೇ ರೀತಿಯಲ್ಲಿ ಪ್ರಾಣೋಪಹಾರಾಚ್ಛಯತೇಂದ್ರಿಯಾಣಾಂ ತಥೈವ ಸರ್ವಾರ್ಹಣ ಅಚ್ಯುತೇಜ ತೇಜ್ಯ. ಅದೇ ರೀತಿಯಲ್ಲಿ ಹೊಟ್ಟೆಗೆ ಆಹಾರವನ್ನು ಕೊಟ್ಟು ಮನುಷ್ಯನು ದೇಹದ ಎಲ್ಲ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತಾನೆ. ಹೊಟ್ಟೆಗೆ ಕೊಡಬೇಕು, ಬೇರೆ ಯಾವುದಕ್ಕೆ ಕೊಟ್ಟರು ಕೂಡ ದೇಹಕ್ಕೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮನಸ್ಸು ಗಟ್ಟಿ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ನಿನ್ನೆ ಓದಿದ್ದೇವೆ, ತಿಂದ ಆಹಾರದ ಸೂಕ್ಷ್ಮ ವಿಚಾರ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ. ಆದ ಕಾರಣ ನಮ್ಮ ಯೋಚನೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಹೊಟ್ಟೆಗೆ ಕೊಡ್ಬೇಕು ಆಹಾರ. ಹೊಟ್ಟೆಗೆ ಎಲ್ಲಿಂದ ಕೊಡಬೇಕು? ನಾಲಗೆ ಮುಖಾಂತರ ಕೊಡಬೇಕು ಅಲ್ವಾ? ನಾಲಗೆ ಮುಖಾಂತರ ಕೊಡಬೇಕು. ಆದ ಕಾರಣ ಭಕ್ತರಿಗೆಲ್ಲ ಜ್ಞಾನ ಸಿಗುವುದು ನಾಲಗೆಯಿಂದ. ಭಕ್ತರಿಗೆಲ್ಲ ಜ್ಞಾನ ಸಿಗುವುದು ನಾಲಗೆಯಿಂದ. ನಾವು ನಾಲಗೆಯಿಂದಲೇ ಭಗವಂತನ ಧಾಮಕ್ಕೆ ಹೋಗ್ತೇವೆ. ಅದಕ್ಕೋಸ್ಕರ ಸೇವೋನ್ಮುಖ ಮುಖೇಹಿ ಜಿಹ್ವಾದವು. ನಾವು ಇಲ್ಲಿಂದ ಅಲ್ಲ ಭಗವಂತ ಧಾಮಕ್ಕೆ ಹೋಗುದು, ನಾಲಗೆಯಿಂದ, ಕಿವಿಯಿಂದ. ಸೇವೋನ್ಮುಖೇಹಿ ಜಿಹ್ವಾದವು, ನಾಲಗೆಯಿಂದ ಹೋಗುವಂಥದ್ದು. ನಾಲಗೆಯಿಂದ ಏನ್ ಮಾಡ್ತಾರೆ? ಭಗವಂತನ ಪ್ರಸಾದ ಸ್ವೀಕಾರ, ಭಗವಂತನ ನಾಮಸ್ಮರಣೆ, ಇದೆರಡು ಮಾಡಿದರೆ ಭಗವಂತನ ಧಾಮ. ಬರೀ ಜ್ಞಾನ ಇದ್ದು ಏನು ಪ್ರಯೋಜನ ಇಲ್ಲ. ಜ್ಞಾನದಿಂದ ತರ್ಕ ಬೆಳೀತದೆ, ತರ್ಕದಿಂದ ಚರ್ಚೆ ಆಗ್ತದೆ, ಚರ್ಚೆಯಿಂದ ಟೈಮ್ ವೇಸ್ಟ್ ಆಗ್ತದೆ, ಭಗವಂತನ ಸ್ಮರಣೆ ಆಗುದಿಲ್ಲ. ಅಂತಹ ಜ್ಞಾನ ಸಿಕ್ಕಿ ಏನು ಫಲ? ಇದೇ ರೀತಿಯಲ್ಲಿ ಪರಮ ಪ್ರಭುವಿನ ದಿವ್ಯ ಸೇವೆಯಲ್ಲಿ ಲಾಸ್ಟ್ ಶ್ಲೋಕ, ಲಾಸ್ಟ್ ಲೈನ್, ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಇದೇ ರೀತಿಯಲ್ಲಿ ಪರಮ ಪ್ರಭುವಿನ ದಿವ್ಯ ಸೇವೆಯಲ್ಲಿ ತೊಡಗಿದ ಮನುಷ್ಯನು ಎಲ್ಲ ದೇವತೆಗಳನ್ನು ಹಾಗೂ ಇತರ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸುತ್ತಾನೆ. ಇದೇ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಬುಡಕ್ಕೆ ಹೇಗೆ ನೀರು ಹಾಕ್ತಾರೆ, ಹೊಟ್ಟೆಗೆ ಹೇಗೆ ಆಹಾರ ಕೊಡ್ತಾರೆ, ಅದೇ ರೀತಿಯಲ್ಲಿ ಕೃಷ್ಣನ ಸೇವೆ ಯಾರು ಮಾಡ್ತಾರೆ, ಶುದ್ಧವಾಗಿ ಬೇರೆ ಯಾವುದನ್ನು ಚಿಂತನೆ ಮಾಡದೆ, ಅಂಥವರಿಗೆ ಏನಾಗ್ತದೆ? ಎಲ್ಲ ದೇವತೆಗಳನ್ನು ಹಾಗೂ ಇತರ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸ್ತಾರೆ. ಅವರು ಸಪರೇಟ್ ಆಗಿ ಮಾಡ್ಬೇಕುದಿಲ್ಲ. ಅಂತಹ ವೈಷ್ಣವರನ್ನ ದೇವತೆಗಳು ಬಂದು ಕಾಯ್ತಾರೆ ಅವರ ಸೇವೆ ಮಾಡಲಿಕ್ಕೆ. ಶ್ರೀಲ ಪ್ರಭುಪಾದರಂತಹ ವೈಷ್ಣವರ ಸೇವೆ ದೇವಾದಿ ದೇವತೆಗಳು ಮಾಡ್ಲಿಕ್ಕೆ ಕಾಯ್ತಾರೆ. ಆದುದರಿಂದ ಭಗವದ್ಗೀತೆಯನ್ನು ಓದಿದವನು ವಿಳಂಬವಿಲ್ಲದೆ ಭಗವದ್ಗೀತೆಯ ನಿರ್ಣಯಕ್ಕೆ ಬರಬೇಕು. ನಿಮಗೇನು ಅತಿಶಯೋಕ್ತಿ ಅಂತ ಅನ್ಕೊಳ್ಬಹುದು ನೀವು. ಹೌದಾ, ಶ್ರೀಲ ಪ್ರಭುಪಾದ ಯಾಕೆ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ನಿಷ್ಕಾಮ ಅತಯೇವ ಶಾಂತ. ನಿಷ್ಕಾಮ, ಒಂದು ಕಾಮ. ಏನು ಕಾಮ? ಭಗವಂತನ ಸೇವೆ ಒಂದೇ. ಆದ್ರೆ ಎಲ್ಲ ದೇವಾದಿ ದೇವತೆಗಳಿಗೆ ಅದು ಮಾತ್ರ ಅಲ್ಲ. ದೇವಾದಿ ದೇವತೆಗಳಿಗೆ ಏನೋ ಬೇರೆ ಕಾಮ ಇದ್ದ ಕಾರಣ, ಭಕ್ತಿಯ ಜೊತೆ ಬೇರೆ ಕಾಮ ಇದ್ದ ಕಾರಣ ಅವರು ಸ್ವರ್ಗಾದಿ ಲೋಕಕ್ಕೆ ಹೋಗಿದ್ದಾರೆ. ಆದ್ರೆ ಶಿಲಪ್ರಭುಪಾದರಂತ ಆಚಾರ್ಯರು ಹಾಗಲ್ಲ. ಅವರಿಲ್ಲಿ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬರೀ ಭಕ್ತಿ ಕೊಡ್ಲಿಕ್ಕೆ, ಬೇರೆ ಏನಿಲ್ಲ ಅವರ ಉದ್ದೇಶ. ಅಂತಹ ಭಕ್ತರ ಸೇವಕರಾಗಲಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದುದರಿಂದ ಭಗವದ್ಗೀತೆಯನ್ನು ಓದಿದವನು ವಿಳಂಬವಿಲ್ಲದೆ ಭಗವದ್ಗೀತೆಯ ನಿರ್ಣಯಕ್ಕೆ ಬರಬೇಕು. ಭಗವದ್ಗೀತೆಯ ನಿರ್ಣಯ ಯಾವುದು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಭಗವದ್ಗೀತೆಯ ನಿರ್ಣಯ? ಇದೆಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯ ನಿರ್ಣಯ ಕೃಷ್ಣನೇ ಪರಮೋತ್ಮ. ಓಕೆ, ಹಾಗೆ ಆಯ್ತಾ? ಹಾಗೆ ನಿರ್ಣಯ ಆಯ್ತಾ? ಅದು ಕೃಷ್ಣನೇ ಹೇಳ್ಕೊಂಡ್ರೆ ಆಯ್ತಾ ಅಂತ ಕೇಳಿದ್ರೆ ಯಾರಾದ್ರು? ಇಲ್ಲ, ಶಾಸ್ತ್ರ Back to God. ಶಾಸ್ತ್ರ. ಬ್ಯಾಕ್ ಟು ಗಾಡ್, ಗೋಲಕಕ್ಕೂ. ಓಕೆ, ಅಲ್ಲಿ ಬರೆದಿದಾರ ಗೋಲೋಕಕ್ಕೆ ಹೌದು ಅಲ್ಟಿಮೇಟ್ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಭಗವಂತ ಏನು ಆರ್ಡರ್ ಮಾಡಿದ್ದಾರೆ? ಶರಣಾಗಂತ. ಎಸ್. ಏನು ಶ್ಲೋಕ? ಎಲ್ಲ ಕರ್ಮಗಳನ್ನು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ಶ್ಲೋಕ ಅದು? ಸರ್ವಸಂಗ
ಎಲ್ಲ ಧರ್ಮಗಳನ್ನು ಬಿಡಿ ಅಂತ ಹೇಳ್ತಾರೆ. ಯಾವ ಶ್ಲೋಕ ಅದು? ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ಅದೇ ಸರ್ವಧರ್ಮಾನ್ ಭಗವದ್ಗೀತೆಯ ಪರಿತ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಹಾ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅದು ನಾವು ಮಾಡ್ತಿಲ್ಲ ಅಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಬರೀ ಬುಡಕ್ಕೆ ಮಾತ್ರ ನೀರು ಹಾಕು ಅಂತ ಹೇಳಿ. ಬುಡ ಯಾವುದು? ಕೃಷ್ಣ ಮಾತ್ರ, ಕೃಷ್ಣನಿಗೆ ಮಾತ್ರ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ, ಬೇರೆಲ್ಲ ಬಿಟ್ಟು ನನಗೆ ಹಾಕಪ್ಪ ನೀರು ಅಂತ ಹೇಳಿ. ಕೃಷ್ಣನೇ ಹೇಳ್ತಾ ಇದ್ದಾರೆ, ಬೇರೆಲ್ಲ ಬಿಟ್ಟು ನನ್ನನ್ನೇ ಪೂಜೆ ಮಾಡು, ನನ್ನನ್ನೇ ಮಾಡು ಎಲ್ಲ ಅಂತ ಹೇಳಿದ್ರೆ ನಾವು ಭಗವದ್ಗೀತೆ ಎಲ್ಲ ಓದಿನ ಮೇಲೆ ಅದಕ್ಕೆ ರೆಸ್ಪೆಕ್ಟೇ ಇಲ್ಲ. ಅದನ್ನ ಇಗ್ನೋರ್. ಮಾಮೇಕಂ ಶರಣಂ ರಜ. ನನ್ನನ್ನು ಏಕಂ ಏಕಂ ಅಂತ ಹೇಳಿದ್ ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಮಾಂ ಏಕಂ ಶರಣಂ ವ್ರಜ. ಹಾಗಾದ್ರೆ ಮಾತ್ರ ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ಹಾಗಾದ್ರೆ ಮಾತ್ರ ನಿನ್ನ ಎಲ್ಲ ಸಂಪೂರ್ಣ ಪಾಪವನ್ನು ನಾನು ತೆಗೆದು ನನ್ನ ಕಡೆಗೆ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಹೇಳ್ತಾರೆ ಭಗವಂತ. ಆದ ಕಾರಣ ನಾವು ಅಂತಹ ಏಕಚಿತ್ತತೆಯಿಂದ ಶುದ್ಧವಾದ ಪರಿಶುದ್ಧ ಭಕ್ತಿ, ಅಂದ್ರೆ ಭಗವಂತನನ್ನ ಮಾತ್ರ ಸೇವಿಸುವಂತಹ ಭಕ್ತಿಯನ್ನ ಮಾಡಬೇಕು. ಅದೇ ಭಗವದ್ಗೀತೆಯ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಅದನ್ನು ತಗೊಳ್ಳದೆ ಬೇರೆ ಏನು ತಗೊಂಡ್ರೆ ಪ್ರಯೋಜನ ಆಗುದಿಲ್ಲ. ಸ್ವಲ್ಪ ಸ್ವಲ್ಪ ಸಹಾಯ ಆಗ್ತದೆ ಅಲ್ಲಿಗೆ ಬರ್ಲಿಕ್ಕೆ, ಆದ್ರೆ ಕೂಡ್ಲೆ ಬರಬೇಕು ಅಂತ ಹೇಳಿದ್ರೆ ಇದನ್ನೇ ಮೈನ್ ಆಗಿ ತಗೊಂಡು ನಾವು ಎಲ್ಲ ಜೀವನದ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ಇದನ್ನ ಅನುಸರಿಸಬೇಕು. ಏನೇ ಮಾಡ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದೆಲ್ಲ ನನಗೆ ದೇಹ ಕೊಟ್ಟಿದ್ದಾರೆ, ದೇಹ ಸಿಕ್ಕಿದೆ, ಓಕೆ. ನನ್ನದ ಸ್ತ್ರೀ ಧರ್ಮ ಇದೆ, ಪುರುಷ ಧರ್ಮ ಇದೆ, ವೃತ್ತಿ ಧರ್ಮ ಇದೆ, ವರ್ಣಾಶ್ರಮ ಧರ್ಮ ಇದೆ, ಇದೆಲ್ಲ ಉಂಟು. ಆದ್ರೆ ನನ್ನ ನಿಜವಾದ ಧರ್ಮ ಏನು? ಭಗವಂತನಿಗೆ ಶರಣಾಗುವುದು. ಶರಣಾದವನು ಯಾವ ರೀತಿಯಲ್ಲಿ ಕಾರ್ಯಪ್ರವೃತ್ತಿ ಆಗಬೇಕು, ಈ ಧರ್ಮಗಳನ್ನೆಲ್ಲ ಮಾಡುವಾಗ ಅದನ್ನು ಮಾಡಬೇಕು. ಹೇಗೆ ಕಾರ್ಯಪ್ರವೃತ್ತಿ ಆಗ್ತಾನೆ, ಅವನು ಅದರ ಜೊತೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಮಾಡ್ತಾನೆ ಆದ್ರೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಮುಂದೆ ಬರ್ತದೆ, ಏನು ಬರ್ತದೆ ಅಂತ ಹೇಳಿದ್ರೆ, ಕಮಲದ ಎಲೆಯ ಮೇಲೆ ಇರುವಂತ ನೀರು ತರ. ಕಮಲದ ಎಲೆ ನೀರು, ಅದು ಯಾವುದ್ರ ಜೊತೆ? ಭೌತಿಕ ವಸ್ತುವಿನ ಜೊತೆ. ಅದನ್ನ ನಾವು ಆಧ್ಯಾತ್ಮಿಕ ವಿಚಾರದಲ್ಲಿ ಮಾಡಬಾರದು. ಆಧ್ಯಾತ್ಮಿಕ ವಿಚಾರದಲ್ಲಿ ಅಂಟಿನ ತರ, ಗೋಂದು ತರ ಕೃಷ್ಣನಿಗೆ ಅಂಟಿರ್ಬೇಕು. ಅಂಟಿರ್ಬೇಕು. ಭಗವದ್ಗೀತೆಯಲ್ಲಿ ಹೇಳಿದ್ದು ಇದೇ. ಭೌತಿಕದಿಂದ ಡಿಟ್ಯಾಚ್ಮೆಂಟ್, ಆಧ್ಯಾತ್ಮಕ್ಕೆ ಅಟ್ಯಾಚ್ಮೆಂಟ್. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಕೂಡ ಹೇಳ್ತಾರೆ. ಮುಂದೆ ಹೋಗ್ತೇನೆ. ಆದುದರಿಂದ ಭಗವದ್ಗೀತೆಯನ್ನು ಓದಿದವನು ವಿಳಂಬವಿಲ್ಲದೆ ಭಗವದ್ಗೀತೆಯ ನಿರ್ಣಯಕ್ಕೆ ಬರಬೇಕು. ಮನುಷ್ಯನು ಬೇರೆ ಯಾವುದರಲ್ಲಿಯೂ ತೊಡಗದೆ ದೇವೋತ್ತಮ ಪರಮ ಪುರುಷನಾದ ಪರಮ ಪ್ರಭು ಕೃಷ್ಣನ ಸೇವೆಯನ್ನು ಕೈಗೊಳ್ಳಬೇಕು. ಈ ಜೀವನ ಸಿದ್ಧಾಂತವನ್ನು ಮನಗಂಡರೆ ಅದೇ ಶ್ರದ್ಧೆ. ಹೇಗೆ ತಗೊಳ್ತೇವೆ ನಾವು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಈ ಶ್ರದ್ಧೆಯ ಬೆಳವಣಿಗೆಯೇ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ. ಕೃಷ್ಣ ಪ್ರಜ್ಞೆ ಇರುವವರಲ್ಲಿ 3 ವರ್ಗಗಳು: ಕನಿಷ್ಠ, ಮಧ್ಯಮ ಮತ್ತು ಉತ್ತಮ. ಶ್ರದ್ಧೆ ಇಲ್ಲದವರು 3ನೇ ವರ್ಗದವರು, ಕನಿಷ್ಠ. ಅವರು ಔಪಚಾರಿಕವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೂ ಅತ್ಯುನ್ನತ ಪರಿಪೂರ್ಣ ಹಂತವನ್ನು ಮುಟ್ಟಲಾರರು. ಅವರಿಗೆ ಏನೋ ಏಮುಂಟು ಭಕ್ತಿ ಮಾಡಲಿಕ್ಕೆ. ಉದಾಹರಣೆಗೆ, ನಾನು ಬ್ರಹ್ಮಚಾರಿ ಆಗ್ತೇನೆ, ನಾನು ಅಮೆರಿಕಕ್ಕೆ ಹೋಗಿ ಇಸ್ಕಾನ್ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇನೆ. ಹೋಗ್ಬಾರ್ದು ಅಂತಲ್ಲ, ಆದರೆ ಹೋಗುವ ಉದ್ದೇಶ ಏನು ಹೃದಯದಲ್ಲಿ ಉಂಟು? ಅಮೆರಿಕಕ್ಕೆ ಹೋಗ್ತೇನೆ ಅಂತ ಹೇಳಿ ಅಮೆರಿಕಕ್ಕೆ ಹೋಗ್ತೇನೆ. ಯಾಕೆ? ಒಂದು ಸಲ ಆದ್ರೂ ಅಮೆರಿಕ ನೋಡ್ಬೇಕು ನನಗೆ, ಅದಕ್ಕೋಸ್ಕರ ಆದ್ರೂ ಬ್ರಹ್ಮಚಾರಿ ಆಗ್ತೇನೆ. ತಮಾಷೆ ಮಾಡುದಲ್ಲ ಇಲ್ಲಿ. ಇದೇ ರೀತಿ ಎಲ್ಲರಿಗೂ ಒಂದೊಂದು ರೀತಿಯ ಯೋಚನೆ ಇದೆ. ಎಲ್ಲರಿಗೂ ಇದು ಇರಬಾರ್ದು ಅಂತ ಹೇಳ್ತಿದ್ದಾರೆ. ಅಂಥವ್ರಿಗೆ ಕನಿಷ್ಠ ಅಂತ ಹೇಳ್ತಾರೆ. ಆದ ಕಾರಣ ನನ್ನಂತಹ ಕನಿಷ್ಠನನ್ನ ನೀವೆಲ್ಲ ಸೇರಿ ದೂಡಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾನು ಪ್ರೇ ಮಾಡ್ತೇನೆ. ಪ್ರಾಯಶಃ ಸ್ವಲ್ಪ ಕಾಲವಾದ ಮೇಲೆ ಅವರು ಜಾರಿ ಹೋಗುತ್ತಾರೆ. ನನ್ನನ್ನು ಜಾರಿ ಹೋಗೋದಾಗಿ ತಪ್ಪಿಸಿಕೊಳ್ಳಿ ದಯವಿಟ್ಟು. ಅವರು ಕೆಲಸದಲ್ಲಿ ತೊಡಗಿರಬಹುದು, ಆದರೆ ಅವರಿಗೆ ಪೂರ್ಣವಾಗಿ ದೃಢ ನಂಬಿಕೆಯಾಗಲಿ ಶ್ರದ್ಧೆಯಾಗಲಿ ಇಲ್ಲ. ಪೂಜೆ ಮಾಡ್ತಾ ಇದ್ದಾರೆ, ಆದರೆ ಶ್ರದ್ಧೆ ಇಲ್ಲ. ಆದುದರಿಂದ ಆಗ ಹೇಳಿದ ಕಥೆ ಹಾಗೆ, ಶ್ರದ್ಧೆ ಇಲ್ಲ. ಆದುದರಿಂದ ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದು ಕಷ್ಟ. ಸ್ವಲ್ಪ ಸಮಯ ಮಾಡ್ತಾರೆ, ಆಮೇಲೆ ಇನ್ನೊಂದು ಎಲ್ಲೋ ಹಾಡ್ತಾರೆ, ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆ ಎಲ್ಲೋ ಹಾಡ್ತಾರೆ. ಎಲ್ಲ ರೀತಿಯ ಯೋಗಕ್ಕೂ ಹಾಡ್ತಾರೆ ಅವರು. ಎಲ್ಲ ರೀತಿಯಲ್ಲಿ ಭಕ್ತಿಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ಇನ್ನು ಯಾವುದೋ ಒಂದು ಸಂಸ್ಥೆಗೆ ಹೋಗ್ತಾರೆ, ಅಲ್ಲಿ ಒಂದು ಟ್ರೈ ಮಾಡ್ತಾರೆ, ಇಲ್ಲೊಂದು ಟ್ರೈ ಮಾಡ್ತಾರೆ. ಎಲ್ಲಿಯೂ ನೆಮ್ಮದಿ ಇಲ್ಲ. ಯಾಕೆಂದ್ರೆ ಮುಕ್ತಿ ಭುಕ್ತಿ ಸಿದ್ಧಿ ಕಾಮಿ
ಸಕಲಿ ಅಶಾಂತ, ಅವರಿಗೆ ಶಾಂತಿ ಅಂತ ಹೇಳುವುದೇ ಇಲ್ಲ. ಆದರೆ ಕೃಷ್ಣ ಭಕ್ತನಾಗ್ಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಅವರು ಸಂಪೂರ್ಣ ಶಾಂತ. ಅತಯೇವ ಶಾಂತ, ಯಾವಾಗ ಶಾಂತ ಕೂಡಲೇ ಶಾಂತಿ ಸಿಗ್ತದೆ, ಬೇರೆ ಕಾಯ್ಬೇಕು ಅಂತಿಲ್ಲ. ಈ ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ಸಾಧನೆ ಮಾಡಿದವರಿಗೆ ಬೇರೆ ಎಲ್ಲಿಗೂ ಹೋಗುವ ಅಗತ್ಯ ಇಲ್ಲ, ಅದಂತೂ 100% ಶ್ಯೂರ್. ಆದುದರಿಂದ ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದು ಕಷ್ಟ, ಇವರಿಗಲ್ಲ, ಅವರಿಗೆ, ಶ್ರದ್ಧೆ ಇಲ್ಲದವರಿಗೆ. ನಮ್ಮ ಧಾರ್ಮಿಕ ಪ್ರಸಾರ ಕಾರ್ಯದಲ್ಲಿ ನಮಗೆ ಇದರ ವಾಸ್ತವ ಅನುಭವವಿದೆ. ಶಿಲ ಪ್ರಭುಪಾದರಿಗೆ ಇದರ ವಾಸ್ತವ ಅನುಭವವಿದೆ. ಎಷ್ಟೋ ಜನ ಬಿಟ್ಟು ಹೋಗಿರ್ತಾರೆ, ಕೆಲವರು ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗುತ್ತಾರೆ. ಅವರ ನಿಜವಾದ ಉದ್ದೇಶವನ್ನು ಬಚ್ಚಿಟ್ಟಿರುತ್ತಾರೆ. ಕೃಷ್ಣ ಪ್ರಜ್ಞೆಗೆ ಯಾಕೆ ಬಂದದ್ದು, ಏನೋ ಒಂದು ಬಿಸ್ನೆಸ್ ಮಾಡ್ಬೋದು, ಇಲ್ಲಿ ಬಂದು ನಂದು ಮಾಡಬಹುದು ಅಂತ ಹೇಳೋ ಚಿಂತನೆ. ಆರ್ಥಿಕವಾಗಿ ಅವರ ಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತಲೇ ಈ ಪ್ರಕ್ರಿಯೆಯನ್ನು ಬಿಟ್ಟು, ಆರ್ಥಿಕವಾಗಿ ಬಿಟ್ಟು ತಮ್ಮ ಹಿಂದಿನ ರೀತಿಗಳನ್ನು ಪ್ರಾರಂಭಿಸುತ್ತಾರೆ. ಕೃಷ್ಣ, ನನಗೆ ಕೆಲಸ ಹೋಗಿದೆ, ದಯವಿಟ್ಟು ಒಂದು ಕೆಲಸ ಕೊಡು ಅಂತ ಹೇಳಿ ಬೇಡುದು. ಕೆಲಸ ಸಿಕ್ಕಿದ ಮೇಲೆ ಟೆಂಪಲ್ಗೆ ಒಂದು ದಿವಸ ಬರ್ಲಿಕ್ಕಿಲ್ಲ. ಕೃಷ್ಣ, ನನಗೆ ಬ್ರಾಹ್ಮಣ ದೀಕ್ಷೆ ಕೊಡಿಸು, ಬ್ರಾಹ್ಮಣ ದೀಕ್ಷೆ ಸಿಕ್ಕಿದ ಮೇಲೆ ಒಂದು ದಿವಸ ಕೂಡ ಬರ್ಲಿಕ್ಕಿಲ್ಲ. ಮತ್ತೆ ಯಾರಿಗೆ ಬ್ರಾಹ್ಮಣ ದೀಕ್ಷೆ? ಯಾಕೆ? ಸೇವೆಗೆ ತಾನೇ ದೀಕ್ಷೆ. ಸೇವೆ ಇಲ್ಲದ್ರೆ ಈ ದೀಕ್ಷೆಗೆ ಏನು ಮಹತ್ವ? ಶ್ರದ್ಧೆಯಿಂದ ಮಾತ್ರ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಸಾಧ್ಯ. ಶ್ರದ್ಧೆಯ ಮಾತು ಹೇಳುವುದಾದರೆ, ಭಕ್ತಿ ಸಾಹಿತ್ಯವನ್ನು ಚೆನ್ನಾಗಿ ಅರಿತು ದೃಢಭಕ್ತಿಯ ಘಟ್ಟಕ್ಕೆ ಬಂದವನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಥಮ ತರಗತಿಯ ಮನುಷ್ಯ ಎಂದು ಕರೆಯಲಾಗುತ್ತದೆ. ಉತ್ತಮ ಭಕ್ತ ಭಕ್ತಿಯ ಶ್ರದ್ಧೆಯಿಂದ ಡೆವಲಪ್ ಆಗಿ ಉತ್ತಮ ಆಗ್ತಾನೆ. ಭಕ್ತಿಯ ಪವಿತ್ರ ಗ್ರಂಥಗಳ ತಿಳುವಳಿಕೆಯಲ್ಲಿ ಹೆಚ್ಚು ಮುಂದುವರಿಯದೇ ಇದ್ದರೂ ಕೃಷ್ಣ ಭಕ್ತಿಯೇ ಅತಿ ಶ್ರೇಷ್ಠ ಮಾರ್ಗ ಎಂದು ಸಹಜವಾಗಿಯೇ ದೃಢನಂಬಿಕೆ ಇದ್ದು ನಿಷ್ಠೆಯಿಂದ ಇದನ್ನು ಆರಿಸಿಕೊಂಡವರು ಎರಡನೆಯ ವರ್ಗದವರು, ಮಧ್ಯಮ ಭಕ್ತ. ಇವರು ಮೂರನೆಯ ವರ್ಗದವರಿಗಿಂತ ಉತ್ತಮ. ಮೂರನೆಯ ವರ್ಗದವರಿಗೆ ಧರ್ಮ ಗ್ರಂಥಗಳ ಪರಿಪೂರ್ಣ ಜ್ಞಾನವೂ ಇಲ್ಲ, ನಿಷ್ಠೆಯೂ ಇಲ್ಲ. ಆದರೆ ಸಹವಾಸದಿಂದ ಮತ್ತು ಸ್ವಭಾವದ ಸರಳತೆಯಿಂದ ಇತರರನ್ನು ಅನುಸರಿಸಲು ಪ್ರಯತ್ನಿಸಿರುತ್ತಾರೆ. ಯಾರು? ಮೂರನೆಯವರು, ಕನಿಷ್ಠ ಭಕ್ತರು. ಮೂರನೆಯ ತರಗತಿಯವನು ಕೆಳಕ್ಕೆ ಬೀಳಬಹುದು, ಎರಡನೆಯ ವರ್ಗದವನು ಬೀಳುವುದಿಲ್ಲ. ಪ್ರಥಮ ತರಗತಿಯವನು ಬೀಳುವ ಸಾಧ್ಯತೆಯೇ ಇಲ್ಲ. ಆದ ಕಾರಣ ನಾವು ಯಾರಾದ್ರೂ ಬಿದ್ದಿದ್ದೇವೆ ಅಂದ್ರೆ ಮೂರನೇ ತರಗತಿಯಲ್ಲಿ ಇದ್ದೇವೆ, ಥರ್ಡ್ ಕ್ಲಾಸ್. ಅಥವಾ ಥರ್ಡ್ ಕ್ಲಾಸ್ ಅಂದ್ರೆ ಆ ಇಂಗ್ಲಿಷ್ನ ಥರ್ಡ್ ಕ್ಲಾಸ್ ಅಲ್ಲ, ಮೂರನೇ ಘಟ್ಟದಲ್ಲಿ, ಕೆಳಗಿನ ಘಟ್ಟದಲ್ಲಿ ಇದ್ದೇವೆ. ಮೊದಲನೆಯ ತರಗತಿಯವನು ನಿಶ್ಚಯವಾಗಿಯೂ ಪ್ರಗತಿ ಹೊಂದಿ ಕಡೆಯಲ್ಲಿ ಫಲಿತಾಂಶ ಸಾಧಿಸುತ್ತಾನೆ, ಫಲಿತಾಂಶವನ್ನು ಸಾಧಿಸುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಮೂರನೆಯ ವರ್ಗದವನನ್ನು ಕುರಿತು ಹೇಳುವುದಾದರೆ, ಕೃಷ್ಣನ ಭಕ್ತಿ ಸೇವೆಯು ಬಹಳ ಒಳ್ಳೆಯದು ಎಂಬ ದೃಢ ನಂಬಿಕೆಯಲ್ಲಿ ಶ್ರದ್ಧೆ ಇದ್ದರೂ ಅವನು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳ ಮೂಲಕ ಕೃಷ್ಣನ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಪಡೆಯುವುದಿರುವುದಿಲ್ಲ. ಇದನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ದೇವೆ. ಕೆಲವೊಮ್ಮೆ ಈ ಮೂರನೆಯ ವರ್ಗದ ಜನರಿಗೆ ಕರ್ಮಯೋಗ ಮತ್ತು ಜ್ಞಾನಯೋಗಗಳತ್ತ ಒಲವು ಇರುತ್ತದೆ. ಥರ್ಡ್ ಕನಿಷ್ಠ ಭಕ್ತರಿಗೆ ಎಲ್ಲಿ ಇರ್ತದೆ? ಕರ್ಮ ಮತ್ತು ಜ್ಞಾನದಲ್ಲಿ. ಅವರು ಅಲ್ಲಿಗೆ ಹಾರಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಮ್ಮೊಮ್ಮೆ ಅವರು ಮಾನಸಿಕ ಅಶಾಂತಿಗೆ ಒಳಗಾಗುತ್ತಾರೆ, ಅಶಾಂತಿ. ಆದರೆ ಈಗ ಓದಿದ್ದೇವೆ ನಾವು ಅದರ ಬಗ್ಗೆ ಆ ಶ್ಲೋಕದಲ್ಲಿ. ಆದರೆ ಕರ್ಮಯೋಗ ಅಥವಾ ಜ್ಞಾನಯೋಗದ ಕಲ್ಮಶದ ಸೋಂಕು ನಿವಾರಣೆಯಾಗುತ್ತಲೇ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಎರಡನೆಯ ವರ್ಗದ ಅಥವಾ ಮೊದಲನೆಯ ವರ್ಗದ ಭಕ್ತರಾಗುತ್ತಾರೆ. ಆದ ಕಾರಣ ಸಾಧು ಸಂಘದಿಂದ ಅವರಿಗೆ ಜ್ಞಾನಯೋಗ ಮತ್ತು ಕರ್ಮಯೋಗದ ಸೋಂಕು ನಿವಾರಣೆ ಆಗ್ತದೆ. ಇಲ್ಲಾದ್ರೆ ಸಾಧ್ಯ ಇಲ್ಲ, ಅವರು ಅಲ್ಲಿಗೆ ಜಂಪ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ಕೃಷ್ಣನಲ್ಲಿ ಶ್ರದ್ಧೆಯನ್ನು 3 ವರ್ಗಗಳಾಗಿ ವಿಂಗಡಿಸಿದೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ. ಶ್ರೀಮದ್ ಭಾಗವತದ 11ನೆಯ ಸ್ಕಂದದಲ್ಲಿ ಮೊದಲನೆಯ, ಎರಡನೆಯ ಮತ್ತು ಮೂರನೆಯ ವರ್ಗಗಳ ಆಸಕ್ತಿಯನ್ನು ವಿವರಿಸಿದೆ. ಅದೇ ರೀತಿಯಲ್ಲಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಹೇಳಿದೆ. ಉಪದೇಶಾಮೃತ ಕೃಷ್ಣನ ವಿಷಯವನ್ನು, ಭಕ್ತಿ ಮಾರ್ಗದ ಶ್ರೇಷ್ಠತೆಯನ್ನು ಕೇಳಿಯೂ ಶ್ರದ್ಧೆ ಇಲ್ಲದವರು ಮತ್ತು ಇದೆಲ್ಲ ಬರಿಯ ಹೊಗಳಿಕೆ ಎಂದು ಭಾವಿಸುವವರು ಇರುತ್ತಾರೆ. ಹರೇ ಕೃಷ್ಣ ಮಹಾಮಂತ್ರ ಸುಮ್ಮನೆ ಹೇಳ್ತೀರಿ, ಸುಮ್ಮನೆ ಟೈಮ್ ಪಾಸ್. ಯಾರಾದ್ರೂ ಪರ್ಫೆಕ್ಟ್ ಆದವರು ಇದ್ದಾರಾ? ತೋರಿಸಿ. ಕೃಷ್ಣನ ನೋಡಿದವರು ಯಾರಾದ್ರೂ ಇದ್ದಾರಾ? ತೋರಿಸಿ. ನಿಮಗೆ ಕೃಷ್ಣನ ದರ್ಶನ ಆಗಿದ? ಇಂಥ ಪ್ರಶ್ನೆ. ಅವರಿಗೆ ಪರಿಪೂರ್ಣತೆಯನ್ನು ಸಾಧಿಸುವ ಭರವಸೆ ಅತ್ಯಲ್ಪವಾದುದಾಗಿದೆ. ಹೀಗೆ ಭಕ್ತಿ ಸೇವೆಯನ್ನು ಸಲ್ಲಿಸಲು ಶ್ರದ್ಧೆಯು ಅತಿ ಮುಖ್ಯ. ಇಷ್ಟೆಲ್ಲ ಡಿಸ್ಕಷನ್ ಯಾವುದರ ಬಗ್ಗೆ? ಶ್ರದ್ಧೆ ಬಗ್ಗೆ, ಶ್ರದ್ಧೆಯನ್ನ ಡೀಪ್ ಮಾಡೋದ್ರ ಬಗ್ಗೆ. ಈ ಶ್ಲೋಕ ಮಾಡಿ ಇವತ್ತಿಲ್ಲಿಗೆ ವಿರಾಮ ನೀಡೋಣ. ಹರೇ ಕೃಷ್ಣ. ಕೆಲವು ಮುಂದೆ ಹೋಗಿದ್ದೀನಿ, ಆದ್ರೆ ಹೆಚ್ಚಿದ್ದೆಲ್ಲ ಡಿಸ್ಕಷನ್ ಆಗಿದೆ, ನಾವೆಲ್ಲ ಡಿಸ್ಕಷನ್ ಮಾಡಿದ್ದೇವೆ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ. ನೀವೆಲ್ಲ ನಿಮ್ಮ ಹೆಸರಿಂದ ಜಾಯಿನ್ ಆದ್ರೆ ಚೆನ್ನಾಗಿರ್ತಿತ್ತು. ಕೆಲವರೆಲ್ಲ ಬೇರೆ ಏನೋ ಮೊಬೈಲ್ನ ಹೆಸರು ಇರ್ತದೆ,
ಸಾಧ್ಯ ಆದ್ರೆ ನೀವು ಅದೇ ನಮ್ ಪ್ರಭುಜಿ ನಾನು ಅದೇ ಹೇಳುದು ಅವರ ಇದು ಓಪನ್ ಮಾಡ್ಬೇಕು ಪ್ರಭುಜಿ ಅವರು ವಿಡಿಯೋ. ಇಲ್ಲದಿದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಇದು ಬರುತ್ತೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡುವಾಗ ವಿಡಿಯೋ ಓಪನ್ ಮಾಡುದು. ನಮ್ಗೆ ಶುರುಗೆ